ಎಲ್ಲರಿಗೂ ನಮಸ್ಕಾರ ರೀ. ಫಸ್ಟ್ ನನ್ನ ಹೆಸರು ರಾಘವ್ ಪೂಜಾರಿ ಅಂತ ಹೇಳಿ. ನಾನು ಆಕ್ಚುಲಿ ಧಾರವಾಡದವ ಪ್ರಾಪರ್. UK ಒಳಗೆ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿ ಫೊರೆನ್ಸಿಕ್ ಸೈನ್ಸ್ ಕೋವಿಡ್ ಲ್ಯಾಬೋರೇಟರಿ ಒಳಗೆ ನಾ ಆಸ್ ಅ ಜೂನಿಯರ್ ಸೈಂಟಿಸ್ಟ್ ಅಂತ ಕೆಲಸ ಮಾಡಿದ್ದೆ. ಐ ವರ್ಕ್ ಆಸ್ ಅ ಕಾಂಟ್ರಾಕ್ಟರ್, ಫ್ರೀಲಾನ್ಸ್ ಮಾಡ್ತೇನೆ, IT ಕೆಲಸ ಮಾಡ್ಕೊಂತ ಆಸ್ ಅ ಫೊರೆನ್ಸಿಕ್ ಕನ್ಸಲ್ಟೆಂಟ್ ಅಂತ. ನೋಡ್ರಿ, ಇದು ಹೆಂಗಾಗೈತೆ ಅಂದ್ರೆ ಮ್ಯಾನಿಪುಲೇಟೆಡ್ ಕೇಸ್. ಇದು ಒಂಥರ ರೇಪ್ ಕೇಸ್ ಅನ್ನಕ್ ಬರುದಿಲ್ಲ. ನಾವು ಸೆಕ್ಷುವಲ್ ಅಸಾಲ್ಟ್ ಕೇಸ್ ಅಂತ. ನನಗೆ ಕೀರ್ತಿ ಅವ್ರಿಗೂ ಕೇಳಕತ್ತ ನೀವು ಕ್ವಶನ್. ಸಮೀರ್ಗಳು ನೀವು ಇಬ್ರು ಬಡದಾಡ್ಕೊಂಡು ಸಾರಿ ನಮಗೆ ಸಂಬಂಧ ಇಲ್ಲ. ಧರ್ಮಸ್ಥಳ ಒಳಗೆ ಕ್ಲೀಮ್ ಮಾಡಿದ್ದು ಇಷ್ಟೊಂದು ಬಾಡೀಸ್ ಅದಾವ. ಒಬ್ರು ಯಾರೋ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅಂತ ಹೇಳಿ. ಒಬ್ರು ಪದ್ಮಶ್ರೀ ಅವಾರ್ಡ್ ವಿನ್ನರ್ಗೆ ಅವ್ರಿಗೆ ಡೈರೆಕ್ಟ್ ಆಗಿ ಅಲಿಗೇಟ್ ಮಾಡ್ಬಿಟ್ರು. ಇದೇ ಐತ್ರಿ ಅವ್ರು. ಇಷ್ಟೊಂದ್ ಜನಕ್ಕೆ ಸಾಕಾಕತ್ತಾರ ಅನ್ಕೊಟ್ರು. ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅದಾವು. ಆ ವಿಡಿಯೋ ಬಂದಾಗ ಅವ್ರ ತ್ಯಾಗ ಸ್ಟ್ರಾಂಗ್ ಆದ ಎವಿಡೆನ್ಸ್ ಅದಾವತ್ತ ನಿಮ್ಗೆ ಅನಿಸ್ಲಿಲ್ರಿ ನೋಡಿದಾಗ? ನನಗೆ ಅನಿಸಿಲ್ಲ. ಐ ಹೋಪ್ ನೀವು ನೋಡಿದೇನ್ರಿ. ನಂಗೆ ಇಂಡಿಯಾದಾಗ ಹೆಂಗ್ ನಡೀತೈತಿ ಅಂತ ಗೊತ್ತಿಲ್ಲ, ಬಟ್ ಓದಿದಿಲ್ಲ ನಾನು. ನಾವ್ ಇಲ್ಲಿ ಹೆಂಗಂತಂದ್ರ ಸಿಮ್ಯುಲೇಟೆಡ್ ಕೋರ್ಟ್ ಸಿಮ್ಯುಲೇಷನ್ಸ್ ಮಾಡಿವ್ ನಾವು. ಈಚ್ ಅಂಡ್ ಎವ್ರಿ ಎವಿಡೆನ್ಸ್ ನೀಡ್ ಕವರಿಂಗ್ ಎವಿಡೆನ್ಸ್ ಅಂತ. ಸೊ ಮೇನ್ ಇಲ್ಲಿ ಬರುವುದು ಏನಂತಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅಂಡ್ ದ ಫೊರೆನ್ಸಿಕ್ ಎಕ್ಸ್ಪರ್ಟ್, ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್. ಈ ಕೇಸ್ ಒಳಗೆ ಪೆಲ್ವಿಕ್ ಬೋನ್ ಫುಲ್ ಸ್ಕೆಲಿಟನ್ ಸಿಕ್ತಂದ್ರೆ ಪೆಲ್ವಿಕ್ ಬೋನ್ ನೋಡಿ ಗೊತ್ತಾಗ್ಬಿಡ್ತದೆ. ಇಂಡಿಯಾ ಒಳಗೆ ಇನ್ನೂ ಅಷ್ಟು ಅಡ್ವಾನ್ಸ್ ಫೊರೆನ್ಸಿಕ್ಸ್ ಇಲ್ಲ. ಬಟ್ ನೋಡ್ರಿ, ಈಗ ನಾ ಮಾಡಿದ್ದು UK ಒಳಗೆ ನಮ್ ಸಿಸ್ಟಮ್ ಹೆಂಗ್ ನಡೀತೈತೆ ಅಂದ್ರೆ ಪ್ರತಿಯೊಬ್ಬ ಸ್ಪೆಷಲಿಸ್ಟ್ ಇರ್ತಾನೆ. GPR ಮಷೀನ್ಸ್ ಹೆಂಗಿರ್ತಾವ ಅಂತಂದ್ರೆ ದೇ ಆರ್ ಯೂಸ್ಡ್ ಫಾರ್ ಮೆಜಾರಿಟಿ ಆಫ್ GPR ಮಷೀನ್ಸ್ ಹೆಂಗಂದ್ರೆ ಸ್ಟ್ರಾಂಗ್ ಇದ್ದಿದ್ದು ಯೂಸ್ ಮಾಡೋದು ಎದಕ್ಕೆ ಅಂತಂದ್ರೆ ಅವ್ರ ಎಲ್ಸ್ ಬೋನ್ಸ್ ಅದಾವು ಏನಾದ್ರು ಹಿಂಗ್ ಗುರ್ತಿಡಿತೈತಿ. ಬಟ್ 100% ಟ್ರೂ ಅಲ್ಲ. ದೇರ್ ಇಸ್ ನೋ ಕನ್ಕ್ಲೂಸಿವ್ ಎವಿಡೆನ್ಸ್ ಫಾರ್ ಎನಿಥಿಂಗ್ ಆಫ್ಟರ್ ಅನಲೈಸಿಸ್ ಆಲ್ಸೋ. ಯಾಕಂದ್ರೆ ನೋಡಿ, ಮ್ಯಾನಿಪುಲೇಟ್ ಮಾಡಕ್ ಬಾಳ ಇರ್ತೈತಿ. ಮಾಸ್ ಬರಿಯಲ್ ಕೇಸ್ ನಾಗ SIT ಹಾಕಿದ್ರಿ, ಯಾಕೆ ಸೌಜನ್ಯ ಕೇಸ್ ಒಳಗೆ ಹಾಕ್ಲಿಲ್ಲ SIT? ಏನ್ ಮಾಡ್ತು CBI? ಒಂದ್ ರೀಸನ್ ಐತಿ. ಏನಾದ್ರು ಅನ್ಕೋಲಿ, ಆಸ್ ಅ ಯಂಗ್ ಪ್ರೊಫೆಷನ್ ನಾ ಹೇಳ್ತೀನಿ, ಯಾವ ಬೇಕ ಅವ್ ಬಂದ ಅಡ್ಡಾಡಿದ ಒಂದ್ ಪ್ಲಾಸ್ಟಿಕ್ ಬ್ಯಾಗ್ ನಾಗ ಎವಿಡೆನ್ಸ್ ಹಾಕೊಂಡ್ ಹೋಗ್ಬಿಟ್ಟ. ಇದಕ್ ಫೊರೆನ್ಸಿಕ್ಸ್ ಇದೆ ಅಷ್ಟು ಹೈ ಪ್ರೊಫೈಲ್ ಕೇಸ್ನಾಗ. ಅದ್ರ ಹಿಂದ ಯಾರಾದ್ರೂ ಇದ್ರುನು ಅವ್ರು ಕೊಟ್ಟಿರ್ಬೋದಲ್ಲ ದುಡ್ಡು. ನಾ ಅವ್ರ ಅದಾರ ಅಂತ ಹೇಳುದಿಲ್ಲ ಯಾರಿಗೂ. ಈ ಕೇಸ್ ಎಸ್ಟಾಬ್ಲಿಷ್ ಮಾಡಕ್ ನನ್ನ ಪ್ರಕಾರ ಸಾಧ್ಯ ಇಲ್ಲ. DNA ರಿಕವರ್ ಮಾಡ್ಬೇಕಂದ್ರೆ ಬೆಸ್ಟ್ ಬೋನ್ ಯಾವ್ದು ಅಂತಾರು ದಿಸ್ ಜಾ ಬೋನ್. ಬಿಕಾಸ್ ಹಿ ಇಸ್ ನಾಟ್ ಅ ಪ್ರೊಫೆಷನಲ್ ಪರ್ಸನ್. Okay, he's not an investigation officer. He's not a judge. ಅವ್ರ ವಿಡಿಯೋ ಮಾಡಿ ಹಿಂಗ್ ಆಗೇತಿ ಅಂತ ತೋರಿಸಿದ್ರು ಅವ್ರು. ಆ ಮನುಷ್ಯನಿಗೆ ನಾನು ಕಾಂಟ್ಯಾಕ್ಟ್ ಮಾಡಕ್ಕೂ ಟ್ರೈ ಮಾಡೇನ್. ಮತ್ ನನಗೆ ಹೇಳಿ ಇಮೇಲ್ ಮಾಡು ಪ್ರೊಫೆಷನಲ್ ಆಗು ಅಂತಂದ್ರೆ ಮತ್ ನಾ ಬೇರೆ ರೀತಿ ಮಾತಾಡಂದ್ರೆ ಹಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮೆಸೇಜಸ್ ನೋಡ್ಬೇಕು. ಇದನ್ನೆಲ್ಲ ನೋಡಕತ್ರ ಒಟ್ಟಾರೆಯಾಗಿ ಏನ್ ಅನ್ಸ್ತದೆ? ಒಟ್ಟಾರೆ ದಿಸ್ ಇಸ್ ಅ ಪ್ಲಾನ್ಡ್ ಅಂಡ್ ಪ್ಲಾಟೆಡ್. ಬರೀ ಇಮೇಜ್ ಹಾಳ್ ಮಾಡಕ್ ಟ್ರೈ ಮಾಡಿದ್ ಕೇಸ್. ನಿಮ್ಗೆ ಹಿಂಗ್ ಅನ್ಸಂಗಿಲ್ರಿ? ಇಲ್ಲ 100% ಅಲ್ಲಿ ಏನೋ ನಡೆದದ, ಬಟ್ ಇವರು ಸ್ವಲ್ಪ ಅದನ್ನ ಹೇಳಕ್ ಹೋಗಿ ಆತುರದಾಗ ಏನೋ ಗುಡ್ ಕ್ವಶನ್ ನಿಮ್ದಿದೆ. ಇದು ಹಾಗಿದ್ ಆಕ್ಚುಲಿ ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್. ಆಗ್ಯಾವಲ್ಲಿ ಮಿಸ್ಸಿಂಗ್ ರಿಪೋರ್ಟ್ಸ್ ಅದಾವ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ್ ಸದ್ಯ ಇಡೀ ದೇಶ ಒಳಗೆ ಗೊಂದಲಮಯ ಸದ್ದೆಬ್ಬಿಸಿದ ಪ್ರಕರಣ ಯಾವುದಪ್ಪ ಅಂದ್ರೆ ಅದ ಕರ್ನಾಟಕದ ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಸೊ ಆ ಒಂದು ಪ್ರಕರಣ ಇವಾಗ ಆಲ್ಮೋಸ್ಟ್ ನಿಂತಿರೋದು ಒಂದು FSL ರಿಪೋರ್ಟ್ ಮೇಲೆ. ಅದೊಂದ ಪ್ರಕರಣ ಅಂತಲ್ಲ, ಈ ದೇಶದೊಳಗೆ ನಡೆಯುವಂಥ ಎಷ್ಟೋ ಪ್ರಕರಣಗಳಲ್ಲಿ ಅಪರಾಧಿಗಳನ್ನ ಪತ್ತೆ ಹಚ್ಚಕ್ಕೆ ಆಲ್ಮೋಸ್ಟ್ ಹೆಲ್ಪ್ ಆಗ್ತಿರೋದು ಇವಾಗ ಅದು FSL ರಿಪೋರ್ಟ್ನ. ಸೊ ಹಾಗಾದ್ರೆ ಇವತ್ತು ನಮ್ಮೊಟ್ಟಿಗಿದ್ದರು ನಮ್ಮ ಕನ್ನಡದ ಹುಡುಗ, ನಮ್ಮ ಕರ್ನಾಟಕದಲ್ಲಿ ಕಲಿತು ಈಗ ಸದ್ಯಕ್ಕೆ ಫಾರಿನ್ನಲ್ಲಿ FSL ತಜ್ಞರಾಗಿರ್ತಕ್ಕಂತಹ ರಾಘವ್ ಪೂಜಾರಿ ಅವರ. ಸರ್ ನಮ್ಮ ಕಾರ್ಯಕ್ರಮ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ರೀ. ಫಸ್ಟ್ ನನ್ನ ಹೆಸರು ರಾಘವ್ ಪೂಜಾರಿ ಅಂತ ಹೇಳಿ. ನಾನು ಆಕ್ಚುಲಿ ಧಾರವಾಡದವ ಪ್ರಾಪರ್. ನಾವು ಮೂಲೂರು ಬಂದ್ಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ KK ಗ್ರಾಮ ಅಂತ ಹೇಳಿ ಸುರೇಶ್ ಅಂಗಡಿ ಅವ್ರ ದೂರ ಅದ. ಸೊ ಅಲ್ಲಿ ಅವ್ರು ನಾವು, ಬಟ್ ನಾವು ಸೆಟಲ್ ಆಗಿದ್ದಿಲ್ಲ ಧಾರವಾಡಿಗೆ. ನಮ್ಮ ಡ್ಯಾಡಿ ಆರ್ಮಿ ಒಳಗಿದ್ರು. ಸೊ ಈಸ್ ಎಕ್ಸ್ ಸರ್ವಿಸ್ ಮನ್ ನಾವು. ಸೊ ಹಂಗ್ ಬಂದ್ ನಾವು ಧಾರವಾಡದಾಗ ಕೇಂದ್ರ ವಿದ್ಯಾಲಯ ಸ್ಕೂಲ್ ಒಳಗೆ ಕಲ್ತೀವಿ ಮುಂದೆ ಬಂದು. ನಂದು ಗ್ರಾಜುಯೇಷನ್ ಬಂದ್ಬಿಟ್ರಿ ಕರ್ನಾಟಕ ಸೈನ್ಸ್ ಕಾಲೇಜ್, KUD ಒಂದು ಕಾಲೇಜ್ ಅದ. ಸೊ ಅಲ್ಲಿ ಮಾಡಿದ್ ನಾನು ಕ್ರಿಮಿನಾಲಜಿ ಅಂಡ್ ಫೊರೆನ್ಸಿಕ್ ಸೈನ್ಸ್ ಡಿಗ್ರಿ ತಗೊಂಡಿದ್ದೆ ವಿತ್ ಕಾಂಬಿನೇಷನ್ ಆಫ್ ಆಂಥ್ರೋಪಾಲಜಿ. ಆಂಥ್ರೋಪಾಲಜಿ ಯಾಕೆ ತಗೊಂಡಿದ್ದೆ ಅಂದ್ರೆ ಇಂಡಿಯಾದಾಗ ಒಂದು ಯೂನಿವರ್ಸಿಟಿ ಐತ್ರಿ ಆಂಥ್ರೋಪಾಲಜಿ ಫೊರೆನ್ಸಿಕ್ ಸೈನ್ಸ್ ಕೊಡುದು. ನಂಗೆ ಆಂಥ್ರೋಪಾಲಜಿ ಅಂದ್ರೆ ಭಾಳ ಇಂಟ್ರೆಸ್ಟ್. ಬೋನ್ಸ್ ಅದ ಏನ್ಷಿಯಂಟ್ ಇವೆಲ್ಲ ನೋಡುದು. ಸೊ ಅದಕ್ಕೆ ಇಂಟ್ರೆಸ್ಟ್ ಇತ್ತು, ಅದು ತಗೊಂಡಿದ್ದೆ. ಮಾಸ್ಟರ್ಸ್ ಬಂದ್ಬಿಟ್ಟು ನಾನು ಒಂದು ರಿಸರ್ಚ್ ಪೇಪರ್ ರೆಡಿ ಮಾಡಿದ್ದೆ ನಾನು ಆಂಥ್ರೋಪಾಲಜಿ ಒಳಗೆ. ಸೊ ಅದ ಬೇಸ್ ಮೇಲೆ ಸ್ಕಾಲರ್ಶಿಪ್ ಹಾಕಿದ್ದೆ ಟಿಸೈಡ್ ಯೂನಿವರ್ಸಿಟಿ ಅಂತ ಹೇಳಿ. ನಾ ಸ್ಪೋರ್ಟ್ಸ್ ಪರ್ಸನ್ ನೋಡ್ಬೋದು, ಸ್ವಲ್ಪ ಮೆಡಲ್ಸ್ ಅದಾವ ಇಲ್ಲೇ. ಸೊ ಮೆಡಲ್ಸ್ 3 ಜನದ ನಮ್ಮವ, ನನ್ನ ಅದಾವ. ಸೊ ಹಂಗ ಸೊ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ನಾವು 2 ಸೇರಿ ನಂಗೆ ಟಿಸೈಡ್ ಯೂನಿವರ್ಸಿಟಿ UK ಒಳಗೆ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿ ಫೊರೆನ್ಸಿಕ್ ಸೈನ್ಸ್ ಮಾಡಿದ್ದೀರಿ. ಅದಾದ್ಮೇಲೆ ನನ್ನ ಫಸ್ಟ್ ಜಾಬ್ ನಂದು ಹೆಂಗಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಒಳಗೆ. ಹಿಂಗಂದ್ರೆ ಕೋವಿಡ್ ಲ್ಯಾಬೋರೇಟರಿ ಒಳಗೆ ನಾ ಆಸ್ ಅ ಜೂನಿಯರ್ ಸೈಂಟಿಸ್ಟ್ ಅಂತ ಕೆಲಸ ಮಾಡಿದೆ. ಅದಾದ್ಮೇಲೆ ಕೀ ಫೊರೆನ್ಸಿಕ್ಸ್ ಅಂತ ಒಂದು ಕಂಪನಿ ಐತಿ, ಅವ್ರಿಗೆ ಜಾಯ್ನ್ ಆದೆ ನಾನು. ಅಲ್ಲೇ ಫೊರೆನ್ಸಿಕ್ ಟಾಕ್ಸಿಕಾಲಜಿಸ್ಟ್ ಅಂತ ಕೆಲಸ ಮಾಡಕತ್ತೆ. ಅದಾದ್ಮೇಲೆ ಹೆಂಗಂತಂದ್ರೆ ಸ್ವಲ್ಪ ವೀಸಾ ಕನ್ಸ್ಟೆಂಟ್ ಆಗಿದ್ದ ಸಂಬಂಧ ಮತ್ತೆ ನಾನು IT ಸೈಡ್ ಬರಬೇಕಾಯ್ತು. ಸೊ IT ದಾಗ ಹೆಂಗಂದ್ರೆ ಡಿಜಿಟಲ್ ಫೊರೆನ್ಸಿಕ್ಸ್ ಅದೇ ಮಾಡ್ಕೊಂತ ನಾ ಈಗ ಆ ಥರ ಕೆಲಸ ಮಾಡಿದೆ.
ಸೊ ಆಗಿಂದ ಈಗ ನಾ ಹೆಂಗಂದ್ರೆ ಐ ವರ್ಕ್ ಆಸ್ ಅ ಕಾಂಟ್ರಾಕ್ಟರ್, ಫ್ರೀಲಾನ್ಸ್ ಮಾಡ್ತೇನೆ, IT ಕೆಲಸ ಮಾಡ್ಕೊಂತ ಆಸ್ ಅ ಫೊರೆನ್ಸಿಕ್ ಕನ್ಸಲ್ಟೆಂಟ್ ಅಂತ ಹೇಳಿ. ದಿಸ್ ಇಸ್ ವಾಟ್ ಮೈ ಕರಿಯರ್ ಇಸ್. ಸದ್ಯ ಸರ ಕರ್ನಾಟಕದಾಗ ಏನ್ ನಡೆದತ್ತೇಳಿ ನಿಮಗೂ ಗೊತ್ತದ ರೀ. ಹೌದ್ರಿ. ಆಲ್ಮೋಸ್ಟ್ ನಿಮ್ದ ಅದೇ ವೇ ಒಳಗ ಇದ್ರ ಬಗ್ಗೆ ಮಾತಾಡಿದ್ದು ಅದ ರೀ ಸರ್. ಅದನ್ನೆಲ್ಲ ನೋಡಾಕತ್ರ ಸರ್ ನಿಮ್ಗ ಈ ಕರ್ನಾಟಕದಾಗ ನಡೆದಂತ ಟೋಟಲ್ ರೀ ಒಟ್ಟು ಧರ್ಮಸ್ಥಳ ಪ್ರಕರಣಗಳು ಬಂದ್ರ ಏನ್ ಅನಿಸ್ತದ ಸರ್ ನಿಮ್ಗೆ? ಸೊ ನೋಡ್ರಿ, ಇದು ಹೆಂಗಾಗೈತೆ ಅಂದ್ರೆ ಮ್ಯಾನ್ಯುಪುಲೇಟೆಡ್ ಕೇಸ್ ಇದು ಒಂಥರ. ಸೊ ಹೆಂಗಂದ್ರೆ ಮುಂದೆ ಸೌಜನ್ಯ ಅವ್ರ ಕೇಸ್ ಆಗಿತ್ತು. ಓಕೆ, ಅದ್ ಹೆಂಗಂತಂದ್ರೆ ಎಸ್ಟಾಬ್ಲಿಷ್ ಮಾಡಕ್ ಆಗ್ಲಿಲ್ಲ. ಸೊ ಒಂದ್ ಲೀಗಲ್ ವೇದಾಗ ಬಂದ್ ನೋಡಿದ್ರಿ ಅಂತಂದ್ರೆ ನೀವು ಒಂದು ರೇಪ್ ಕೇಸ್ ಅನ್ನಕ್ ಬರುದಿಲ್ಲ ನಾವು ಡೈರೆಕ್ಟ್ ಆಗಿ. ಯಾವಾಗವರೆಗೂ ನಮ್ಗೆ ರಿಪೋರ್ಟ್ಸ್ ಬಂದು ಏನ್ ಅದ್ ಕೋರ್ಟ್ ಪ್ರೂವ್ ಆಗೋರು ರೇಪ್ ಕೇಸ್ ಅನ್ನ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಅಂತಾರೆ. ಓಕೆ, ಅದೊಂದ್ ಕಡೆ ಇಡೋಣ್ರಿ ಫಸ್ಟ್, ಯಾಕಂದ್ರೆ ಅದ್ ಕ್ಲೋಸ್ ಮಾಡ್ಬಿಟ್ರು ಕೇಸನ್ನ. ಸೊ ಹೆಂಗಂದ್ರೆ ಕೋರ್ಟ್ ಕಿಂತ ದೊಡ್ಡವ್ರು ನಾವಲ್ಲ ಯಾವಾಗೂ. ಸೊ ಕೋರ್ಟ್ ಡಿಸಿಷನ್ ಕೊಟ್ಟಿದ್ ಯಾವಾಗ್ಲೂ ತಲಿಬಾಗಬೇಕಾಗಿದ್ದನ. ಸೊ ಅವಾಗನ ಡೆಮೋಕ್ರೆಟಿಕ್ ಕಂಟ್ರಿ ಅಂತಾರ ನಮ್. ಸೊ ಅದನ್ನ ಸೈಡ್ ಇಡೋಣ್ರಿ. ಈಗ ಮಾತಾಡಿದ್ರೆ ಧರ್ಮಸ್ಥಳದ ಬಂದು. ಸೊ ಧರ್ಮಸ್ಥಳದ ಏನೈತಿ ಅಂತಂದ್ರೆ, ಧರ್ಮಸ್ಥಳ ಒಳಗೆ ಕ್ಲೇಮ್ ಮಾಡಿದ್ದು ಇಷ್ಟೊಂದು ಬಾಡೀಸ್ ಅದಾವ. ಒಬ್ರು ಯಾರೋ ಯೂಟ್ಯೂಬರ್ ಒಂದ್ ವಿಡಿಯೋ ಮಾಡಿ ಹಾಕಿದ್ರು ಅಂತ ಹೇಳಿ. ತಪ್ಪು ಮಾಡಿದ್ದಲ್ಲ ಅವ್ರು. ನಂದ್ ವಿಡಿಯೋ ಒಳಗೂ ಹೇಳಿ ನೀವು ನೋಡಿರ್ಬೇಕು. ನಮಸ್ಕಾರ ಎಲ್ಲರಿಗೂ. ಇದ ಫ್ರಸ್ಟ್ರೇಷನ್ ದಾಗ ವಿಡಿಯೋ ಮಾಡಕತ್ತ ನನ್ನ ಕೀರ್ತಿ ಅವ್ರಿಗೂ ಕೇಳಕತ್ತ ನೀವು ಕ್ವಶನ್. ನಾವು ಸಮೀರ್ಗಳು ನೀವು ಇಬ್ರು ಬಡದಾಡ್ಕೊಂಡ್ ಸಾರಿ ನಮಗೆ ಸಂಬಂಧ ಇಲ್ಲ. ಆದ್ರೆ ಒಂದ್ ಹೇಳ್ತಾರೆ, ನೀವು ಯಾರು ಕರೆಕ್ಟ್ ಅದ್ರಿ ಯಾರಿಲ್ಲ ಅಂತ ಕೋರ್ಟ್ ನಾಳೆ ಡಿಸೈಡ್ ಮಾಡಿ ಹೇಳ್ತದೆ. ಆದ್ರೆ ನೀವು ಯಾವತ್ತು ಸೈಂಟಿಫಿಕಲಿ ಮಾತಾಡ್ತಾರಲ್ಲ, ಆ ಸೈಂಟಿಫಿಕಲಿ ಸಪೋರ್ಟಿಂಗ್ ಎವಿಡೆನ್ಸ್ ಅಂತ ತೋರಿಸ್ರಿ. ಸೈಂಟಿಫಿಕಲಿ ಮಾತಾಡ್ತಾನೆ ಸಪೋರ್ಟಿಂಗ್ ಎವಿಡೆನ್ಸ್ ಇದ್ದಾಗನೇ ಯಾರಾದ್ರೂ ನಂಬ್ತಾರ. ಅದು ಬಿಟ್ಟು ನೀವು ಸಮೀರ್ ಬಂದ್ ಹೇಳ್ತಾನು ಏನ GPR ಮಷೀನ್ ಯೂಸ್ ಮಾಡ್ಬೇಕಿತ್ತಂತ. GPR ಮಷೀನ್ ಆರ್ಕಿಯಾಲಜಿಕಲ್ ಸರ್ವೇಸ್ ದಾಗ ಯೂಸ್ ಮಾಡ್ತಾರೋ ಅಂಡ್ ಮೈನ್ ಡಿಟೆಕ್ಷನ್ಸ್ ಒಳಗೆ ಮೆಜಾರಿಟಿ ಇಂಡಿಯಾದಾಗ ಯೂಸ್ ಮಾಡೋದು. ಅದನ್ನ ಏನ್ ಅದು ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತದ. ಕರ್ನಾಟಕ ಗೌರ್ಮೆಂಟ್ ಕಡೆ ಮೊದಲ ಕಂಡಕ್ಟರ್ ಡ್ರೈವರ್ ಕೊಡಕ್ ರೊಕ್ಕಿಲ್ಲ. ಅದ್ ಬಿಟ್ಟು ನೀ GPR ಮಷೀನ್ ತಗೊಂಬ ಅಂತ ಇವ್ರಿಗೆ ಹೇಳಕತ್ತಿ. ಅದು ಹೋಗ್ಲಿ ಬಿಡ. ಏನ ಫೊರೆನ್ಸಿಕ್ಸ್ ಅನಾಲಿಸಿಸ್ಗೆ ರೊಕ್ಕ ಭಾಳ ಅಂದ್ರೆ ಭಾಳ ಖರ್ಚಾಕತ್ತೆ. ಅದಕ್ಕೆ ಗೌರ್ಮೆಂಟ್ ಕೊಡ್ತೈತಿ ಇಲ್ಲೋ ನನಗೆ ಗೊತ್ತಿಲ್ಲ. ಅದ್ ಬಿಟ್ಟು ಇವತ್ತು ಕೀರ್ತಿ ಅವ್ರು ಈ ಇಂಟರ್ವ್ಯೂ ನೋಡಿದೆ ನಾನು. ಇವ್ರು ಹೇಳ್ತಾರೋ FSL ಅಧಿಕಾರಿ, FSL ಅಂತಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಆಫೀಸರ್ ಅಂತ ಹೇಳಿ. ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಆಫೀಸರ್ 70ಕ್ಕಿಂತ ಜಾಸ್ತಿ ಪೋಸ್ಟ್ ಮಾರ್ಟಮ್ ಮಾಡ್ಯಾರಂತ. ಆ ಪೋಸ್ಟ್ ಮಾರ್ಟಮ್ ಹೆಂಗ್ ಮಾಡ್ಯಾರಂತ ಅಲ್ಲಿ ಒಬ್ಬ FSL ಅಧಿಕಾರಿ ನಿಮ್ ಜೊತೆ ಡಿಸ್ಕಷನ್ ದಾಗ ಕುಂತಿದ್ದಂತ ಇವ್ರಿಗೆ ಹೇಳಿರ್ಬೇಕು. ಓಕೆ, MD ಸಮೀರ್ ಅವ್ರು ಮಾಡಿದ್ ತಪ್ಪಲ್ಲ. ಅವ್ರು ಕ್ಲೇಮ್ ಮಾಡ್ಯಾರು ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ. ಯಾರಾದ್ರೂ ಮನುಷ್ಯ ಅದಾನ ಅಂತಂದ್ಮೇಲೆ ಕ್ಲೇಮ್ ಮಾಡ್ಬೋದು. ಈಗ ನೀವ್ ಇರ್ಬೋದು, ನಾ ಇರ್ಬೋದು, ಬೇರೆ ಯಾರೋ ಆದ್ರೂ ಇರ್ಬೋದು. ಹೋಗಿ ನಾವ್ ಯಾವ್ದಾದ್ರು ಒಂದ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಓಕೆ, ಯಾರಾದ್ರೂ ಇರ್ಬೋದು, ಅದು ಹೋಮ್ ಗಾರ್ಡ್ ಇರ್ಬೋದು, ಪೊಲೀಸ್ ಇರ್ಬೋದು, ಏನಾದ್ರು ಇರ್ಬೋದು, ಅವ್ರು ಹೇಳ್ತೇವೆ ನಾವ್ ಹಿಂಗೊಂದು ಕ್ರೈಮ್ ಆಗೈತಿ ಇಲ್ಲೊಂದು. ಆ ಕ್ರೈಮ್ ಹೇಳೋದಕ್ಕೆ ಅದು ನಿಮ್ ಕರ್ತವ್ಯ ಆಸ್ ಅ ಸಿಟಿಸನ್. MD ಸಮೀರ್ ಅವ್ರು ಹೇಳ್ಯಾರ ಅನ್ಕೋದು ಕರೆಕ್ಟ್ ಹೇಳ್ಯಾರ. ಅಲಿಗೇಷನ್ ಮಾಡ್ಯಾರ ಅವ್ರು, ಇವರೇ ಮಾಡ್ಯಾರು ಅಂತ ಹೇಳಿ ಅಲಿಗೇಷನ್ ಮಾಡಿದ್ರೆ ಅದೊಂಥರ ತಪ್ಪು ಬರ್ತೈತಿ. ನಾಳೆ ಅವ್ರ ಮೇಲೆ ಆಕ್ಚುಲಿ BNS ಹಾಕಿ ಈಗ FIR ಮಾಡ್ಯಾರ ಅವ್ರಿಗೆ. ಓಕೆ, ಹೆಂಗಂತಂದ್ರೆ ಈಗ ನೋಡ್ರಿ ಹೆಂಗ್ ಬರ್ತೈತಿ, ರಿಲಿಜಿಯಸ್ ವೇದಾಗ ಬರ್ತೈತಿ ಇದು ಬಂದು. ಅಂಡ್ ಹೆಂಗಂದ್ರೆ ಪರ್ಸನಲ್ ವೇದಾಗೂ ಬರ್ತೈತಿ. ಹೆಂಗಂದ್ರೆ ಒಬ್ರ ಪದ್ಮಶ್ರೀ ಅವಾರ್ಡ್ ವಿನ್ನರ್ಗೆ ಅವ್ರಿಗೆ ಡೈರೆಕ್ಟ್ ಆಗಿ ಅಲಿಗೇಟ್ ಮಾಡ್ಬಿಟ್ರು. ನಾವ್ ಹೆಂಗಂದ್ರೆ ಫಸ್ಟ್ ಅವ್ರ ಹುದ್ದೆಗೆ ಮರ್ಯಾದೆ ಕೊಡ್ಬೇಕಾಗಿತ್ತು. ಓಕೆ, ಅಪಾರ್ಟ್ ಫ್ರಮ್ ಆಲ್ ದಿಸ್ ಈಗ ಫೊರೆನ್ಸಿಕ್ಸ್ ಬರ್ತೈತಿ ಇದ್ರೊಳಗೆ. ಈಗ ನೀವು ಒಬ್ಬ ಪದ್ಮಶ್ರೀ ಅವಾರ್ಡ್ ಅವರಿಗೆ ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡಿರತ್ತಂದ್ರೆ, ಸಪೋಸ್ ಇಪ್ ನಾವು ಅಲಿಗೇಷನ್ ಮಾಡ್ಬೇಕಂದ್ರೆ ಆಸ್ ನಿಮ್ ಪ್ರಕಾರ ಯಾವ ತರ ಅಲಿಗೇಷನ್ ಮಾಡ್ಬೇಕಾಗಿತ್ತು ಸರ್? ಅಲಿಗೇಷನ್ ಅಂತ ನೋಡ್ರಿ ಡೈರೆಕ್ಟ್ ಆಗು ಮಾಡ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ ನೀವು when you are sure about it. ಯಾಕಂದ್ರೆ ನಾಳೆ ಅದ್ರ ರೆಪಕ್ರೇಷನ್ ಬಾಳ ಇರ್ತಾವ. ಈಗ ನೀವು ಇಷ್ಟೇ ಹೇಳಿದ್ರಿ ಅಂತ ಅನ್ಕೊಡ್ರಿ, ನಾಳೆ ನೀವು ಒಬ್ಬ ಪದ್ಮಶ್ರೀ ಇರ್ಲಿ ಯಾರಾದ್ರೂ ಹೈ ಪ್ರೊಫೈಲ್ ಕೇಸ್ ಆಗ್ಬಿಡ್ತದೆ. ಈಗ ನಾರ್ಮಲ್ ಮನುಷ್ಯನಿಗೆ ಹೇಳೋದಕ್ಕೂ ಅಂಡ್ ಒಂದು ಪದ್ಮಶ್ರೀ ಅವ್ರ ಒಂದು ಹುದ್ದೆ ಐತ್ರಿ ಅವ್ರದ್ದು. ಇಷ್ಟೊಂದ್ ಜನಕ್ಕೆ ಸಾಕಾಕತ್ತಾರ ಅನ್ಕೊಡ್ರಿ. ಒಂದ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅದಾವು, ಏನು ಒಂದು ಧರ್ಮಾಧಿಕಾರಿ ಅಂತ ಅನ್ಕೋತಾರು. ಓಕೆ, ಅಪಾರ್ಟ್ ಫ್ರಮ್ ನಾ ಎಲ್ಲ ಬಿಸ್ನೆಸ್ ಮಾಡೆಲ್ಸ್ ಅದಕ್ಕೆ ಹೋಗುದಿಲ್ಲ. ನಾವ್ ಒಂದ್ ಸೈಂಟಿಫಿಕ್ ಆಗಿ ಮಾತಾಡ್ತೇನೆ. ಒಬ್ರಿಗೆ ಅಲಿಗೇಟ್ ಮಾಡ್ತೀರಿ ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ ಕಡೆ ಹೆಂಗಂತಂದ್ರೆ ಬೇಸ್ ಇರ್ಬೇಕು. ಬೇಸ್ ಸ್ಟ್ರಾಂಗ್ ಹಿಂಗಿರ್ಬೇಕಂದ್ರೆ ನಿಜವಾದ ಬೇಸ್ ಇರ್ಬೇಕು. ಸುಳ್ಳು ಹೇಳಿ ಮಾಡೋದು ಬೇಸ್ ಎಲ್ಲಾರು ಮಾಡ್ತಾರ ಅದನ್ನ. ಆ ವಿಡಿಯೋ ಬಂದಾಗ ಅವ್ರ ತ್ಯಾಗ ಸ್ಟ್ರಾಂಗ್ ಆದ ಎವಿಡೆನ್ಸ್ ಅದಾವತ್ತ ನಿಮ್ಗೆ ಅನಿಸ್ಲಿಲ್ರಿ ನೋಡಿದಾಗ? ನನಗೆ ಅನಿಸಿಲ್ಲ. ಐ ಹೋಪ್ ನೀವು ನೋಡಿದೇನ್ರಿ, ಎವಿಡೆನ್ಸ್ ಸ್ಟ್ರಾಂಗ್ ಅನಿಸ್ತಿಲ್ಲ ನನಗೆ. ಯಾಕಂತ ನೋಡ್ರಿ, ಬಾಯಿ ಮಾತಿಲಿ ಹೇಳುದು ಯಾರಾದ್ರೂ ಬಂದು ನನ್ ಕಡೆ ಒಬ್ರು ಅದಾರು ಅವ್ರು ಬಂದ್ ಹೇಳ್ತಾರೋ ಆಸ್ ಅ ಸಸ್ಪೆಕ್ಟ್ ಅಂತ ಹೇಳಿದ್ರೆ ನಾನ್ ಕೇಳುದಿಲ್ಲ ಅದನ್ನ. ಈಗ ನೋಡ್ರಿ, ಜಡ್ಜಸ್ ನೋಡೋ ರೀತಿ ಹೆಂಗಿರ್ತೈತಿ. ನಂಗೆ ಇಂಡಿಯಾದಾಗ ಹೆಂಗ್ ನಡೀತೈತಿ ಅಂತ ಗೊತ್ತಿಲ್ಲ, ಬಟ್ ಓದಿದಿಲ್ಲ ನಾನು. ನಾವ್ ಇಲ್ಲಿ ಹೆಂಗಂತಂದ್ರ ಸಿಮ್ಯುಲೇಟೆಡ್ ಕೋರ್ಟ್ ಸಿಮ್ಯುಲೇಷನ್ಸ್ ಮಾಡಿವ್ ನಾವು. ಕೋರ್ಟ್ ಸಿಮ್ಯುಲೇಷನ್ಸ್ ಅಂದ್ರೆ ಏನಂದ್ರೆ ನಾವು ಆಸ್ ಅ ಕೋರ್ಟ್ ಆಗಿ ರೆಡಿ ಮಾಡಿ ಕೋರ್ಟ್ದಾಗ ಹೆಂಗ್ ಪ್ರೆಸೆಂಟ್ ಮಾಡ್ತಾರೋ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಹೇಳಿ. ಸೊ ನಂಗೆ ಹೆಂಗ್ ಅನ್ಸ್ಬಿಡ್ತೈತೆ ಅಂದ್ರೆ, ಒಬ್ಬ ಜಡ್ಜ್ ಇದನ್ನ ನಂಬಬೇಕು ಅಂತಂದ್ರ ಬಹಳ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಈಗ ಒಬ್ರು ಯಾರಾದ್ರೂ ಬಂದು ನಮ್ ಕಡೆ ಇವ್ರು ಅದಾರು, ಇವ್ರು ಹೇಳ್ತಾರೋ ವಿಟ್ನೆಸ್ ಅಂತ ಅಂತಾರ. ಯಾರಾದ್ರೂ ಒಬ್ರು 1.6 ಬಿಲಿಯನ್ ಮಂದಿ ಯಾರಾದ್ರೂ ಒಬ್ರು ಬಂದು ಇವ್ರು ತಪ್ಪು ಮಾಡ್ಯಾರು ಅಂತಂದ್ರ ನಂಬುದಿಲ್ಲ ಯಾರು. ಈಚ್ ಅಂಡ್ ಎವ್ರಿ ಎವಿಡೆನ್ಸ್ ನೀಡ್ ಕವರಿಂಗ್ ಎವಿಡೆನ್ಸ್ ಅಂತಾರ.
ಓಕೆ ಅದಕ್ಕೆ ಹೆಂಗಿರ್ಬೇಕಂತಂದ್ರೆ ಒಂದ್ ಎವಿಡೆನ್ಸ್ ನೀವು ತೋರ್ಸಾತ್ರ ಅಂತಂದ್ರೆ ಅದ್ರ ಕವರಿಂಗ್ ಎವಿಡೆನ್ಸ್ ಏನೈತಿ, ಈ ಎವಿಡೆನ್ಸ್ ಬರಕ್ ಕಾರಣ ಏನಿತ್ತು, ಅದೊಂದು ರಿಪೋರ್ಟ್ ಕೊಡ್ತಾರೆ. FSL ರಿಪೋರ್ಟ್ ಇರ್ತೈತಿ. ಅದು ಏನ್ IO ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರ, ಅವ್ರ ಅದನ್ನೆಲ್ಲ ಹೆಂಗಂದ್ರೆ ಕನ್ಸಿಸ್ಟೆಂಟ್ ಟು ದಿಸ್ ಅಂತ ಬರೋದು ಒಂದು ರಿಪೋರ್ಟ್ ಇರ್ತದೆ, ಮಾಡ್ಕೊಡ್ಬೇಕ್ರಿ. ಸೊ ಮೇನ್ ಇಲ್ಲಿ ಬರುವುದು ಏನಂತಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅಂಡ್ ಫೊರೆನ್ಸಿಕ್ ಎಕ್ಸ್ಪರ್ಟ್, ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್. ಈ ಕೇಸ್ ಒಳಗೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿದವ್ರು ಏನ್ ಮಾಡ್ತಾರ ಅಂದ್ರೆ ಬರೀ ಅನಾಲಿಸಿಸ್ ಮಾಡ್ತಾರ. ಅಲ್ದ್ರೊಳಗೆ ಎಕ್ಸ್ಪರ್ಟ್ಸ್ ಯಾರು ಬರ್ತಾರೋ ನೆಕ್ಸ್ಟ್ ಅಂತಂದ್ರೆ ನೋಡ್ರಿ ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್. ಯಾಕಂದ್ರೆ ಈ ಕೇಸ್ ಒಳಗ ಅವ್ರ ಬೋನ್ಸ್ ಹಿಡಿದಿದ್ ಮೇನ್ ಬೋನ್ಸ್ ಅಂತ ಬಂದ್ಮೇಲೆ ಅವ್ರು ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಬೇಕೇ ಬೇಕು. ಫೊರೆನ್ಸಿಕ್ ಬಯಾಲಜಿದಾಗೂ ಎಕ್ಸ್ಪರ್ಟ್ ಇರ್ತಾರ, ಅವ್ರು ಫೊರೆನ್ಸಿಕ್ ಕೆಮಿಸ್ಟ್ರಿ ಒಳಗೂ ಇರ್ತಾರ. ದೆನ್ ಅವ್ರು ಹೇಳ್ತಾರೋ ಈ ಬೋನ್ಸ್ ಸಿಕ್ಕಿದ್ದು, ಯಾವಾಗ ಸಿಕ್ಕಿದ್ದು, ಏನ್ ಸಿಕ್ಕಿದ್ದು, ಹೆಂಗಾತು, ಏನ್ ಮುಂದೆ ಏನ್ ಮಾಡ್ಬೇಕು, ಅದ್ರ ಮೇಲೆ ರಿಪೋರ್ಟ್ ಮಾಡಿ ಕಳ್ಸ್ತಾರೆ. ಮಹಿಳೆದ ಅಥವಾ ಪುರುಷಂದ. ಎಸ್, ಅದಕ್ಕೂ ನೋಡ್ರಿ ಬಾ ಕ್ರೈಟೀರಿಯಾ ಅದಾವ. ಎಲ್ಲಾರು ಏನಂತಾರ ಮಹಿಳೆದ ಪುರುಷದಿಂದ ಎಲ್ಲಾರು ಜನರಲ್ ಆಗಿ ನೋಡೋರ್ ಅಂತ ಪೆಲ್ವಿಕ್ ಬೋನ್ ಅಂತ. ಸೊ ಪೆಲ್ವಿಕ್ ಬೋನ್ ಹೆಂಗಿದೆ, ಪೆಲ್ವಿಕ್ ಬೋನ್ ಒಂದ್ ಸ್ಕೆಲಿಟನ್ ಒಳಗ ಪೆಲ್ವಿಕ್ ಬೋನ್ ಫುಲ್ ಸ್ಕೆಲಿಟನ್ ಸಿಕ್ತಂದ್ರೆ ಪೆಲ್ವಿಕ್ ಬೋನ್ ನೋಡಿ ಗೊತ್ತಾಗ್ಬಿಡ್ತದೆ. ಓಕೆ, ಇದು ಹುಡುಗಿರ್ದ ಆರ್ ಎಲ್ಸ್ ಮೇಲ್ದ ಅಂತ ಹೇಳಿ. ಬಟ್ ನಾರ್ಮಲ್ ಒಂದ ಬೋನ್ ಸಿಕ್ತಂದ್ರೆ ಇಟ್ ಇಸ್ ಟೂ ಚಾಲೆಂಜಿಂಗ್. ಹಂಗ ಸಿಗಾಕ್ ಸಾಧ್ಯ ಬಾಳ ಚಾಲೆಂಜಿಂಗ್ ಇರ್ತದೆ. ಯಾಕಂದ್ರೆ ಅದ್ರ ಮೇಲೆ ಬಾಳ ಅನಾಲಿಸಿಸ್ ಆಗ್ಬೇಕು, ಬಾಳ ದಿನ. ಅದಕ್ಕಂದ್ರೆ ಯಾರೋ ಒಂದು ವಿಡಿಯೋ ಒಳಗೆ ಹೇಳಿದ್ದೆ ನಾನು, ಫಂಡ್ಸ್ ಇಲ್ಲ ಗವರ್ಮೆಂಟ್. ಎಲ್ಲಾರು ಏನಕತ್ತಂದ್ರೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಯಾಕೆ ಫಂಡ್ಸ್ ಇಲ್ಲ ಅಂತ ಅನ್ನಕತ್ತಾರ. ಸೊ ಬೇಸಿಕ್ಲಿ ಫಂಡ್ಸ್ ಗವರ್ಮೆಂಟ್ ವೇರ್ ಇಟ್ ಕಮ್ ಇನ್ ಟು ಕನೆಕ್ಷನ್ ಇಸ್, ಒಂದ್ ನೀವ್ ಏನಾದ್ರು ಅನಾಲಿಸಿಸ್ ಮಾಡ್ಬೇಕಂದ್ರೆ ಅದಕ್ಕೆ ಆಗೋ ಖರ್ಚು. ಇಂಡಿಯಾ ಒಳಗೆ ಇನ್ನೂ ಅಷ್ಟು ಅಡ್ವಾನ್ಸ್ ಫೊರೆನ್ಸಿಕ್ಸ್ ಇಲ್ಲ. ಇತ್ತು ಅಂತಂದ್ರು ಏನ್ ಅದಕ್ಕೆ ಆಗೋ ಖರ್ಚಿಗೆ ಗವರ್ಮೆಂಟ್ ರೆಡಿ ಇರ್ಬೇಕ್ರಿ. ಗವರ್ಮೆಂಟ್ ಯಾಕೆ ಕೊಡುದಿಲ್ಲ ಅಂತ ಕೇಳ್ತಾರಲ್ಲ, ಅದ್ ನನ್ ಕೇಳೋ ಕ್ವಶನ್ ಅಲ್ಲ. ಅದು ನಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐತಾನೆ, ಹೆಸರು ಹೇಳೋದಿಲ್ಲ ನಾನು. ನನ್ನ ಫ್ರೆಂಡ್ಸ್ ಬಾಳ ಮಂದಿ ಇದಾರೆ ಫೊರೆನ್ಸಿಕ್ಸ್ ಒಳಗೆ, ಇಲ್ಲಿ ಕಲ್ತಾರ ನನ್ನ ಜೊತೆ, ಗವರ್ಮೆಂಟ್ ದಾಗ ಕೆಲಸ ಮಾಡ್ತಾರ. ಅವ್ರಿಗೆ ಅವ್ರು ನಂಗೆ ಹೇಳ್ತಾರೆ, ಒಂದ್ ಎಕ್ಸ್ಟ್ರಾ ಎವಿಡೆನ್ಸ್ ಕಳ್ಸಿದ್ರ ಅಂತಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ, ದೇ ಆಸ್ಕ್ ದೆಮ್ ಕ್ವಶನ್, ಯಾಕೆ ಕಳ್ಸಿದ್ಪಾ, ಫಂಡ್ಸ್ ಎಲ್ಲಿಂದ ಬರತ್ತಾವ ಅಂತ ಹೇಳಿ. ಯಾ ಗೌರ್ಮೆಂಟ್ ಹಿಂಗ್ ಕೇಳ್ತಾರ. ನಾ ಹೆಸರು ಹೇಳುದಿಲ್ಲ ನಿಮ್ಗೆ, ಏನ ಹಿಂಗ್ ಕೇಳಿದ ಕ್ವಶನ್ಸ್ ಅದಾವ. ಅವ್ರು ಹೇಳಿದ್ಮೇಲೆ ನೀವ್ ನಮ್ ಕಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ನಾ ಏನ್ ಮಾತಾಡ್ಬೇಕಂತ ಹೇಳಿ. ಅದಕ್ಕೆ ಸರ್, ಈಗ ನೀವು ಹೇಳಿದ್ರಿ ಎಕ್ಸ್ಪೆನ್ಸಿವ್ ಎಷ್ಟ್ ಆಗ್ತದಂದ್ರ, ಈಗ 15 ದಿವಸಕ್ಕ ನಿನ್ನೆ ಮೊನ್ನೆ ಐ ಆಮ್ ನಾಟ್ ಶೂರ್ ಅಂದ್ರ SIT ಈ ತನಿಖೆಗ 50 ಲಕ್ಷ ಖರ್ಚಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟದ್ರಿ. 50 ಲಕ್ಷ ಇಲ್ರಿ, ಎಲ್ಲಿಗ್ ಸಾಲ್ತೈತಿ ಹೇಳ್ರಿ 50 ಲಕ್ಷ? ನಾ ಹಂಗ್ ನೋಡ್ಬೇಕು, ಕರೆ ಹೇಳ್ಬೇಕಂತಂದ್ರ ಒಂದ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ ಹೋದ್ರು, ಏನ್ ಅಲ್ಲಿ ಆಗೋ ಒಂದೊಂದ್ ಕಂಟ್ರೋಲ್ಸ್ ಇರ್ತಾವ, ಒಂದೊಂದ್ ಕೆಮಿಕಲ್ಸ್ ಇರ್ತಾವ, ಅದಕ್ಕೂ ಜಾಸ್ತಿ ಖರ್ಚಾಗ್ತದೆ. 50 ಲಕ್ಷ ನಾ ಹೇಳ್ಬೇಕಂದ್ರೆ ದಿಸ್ ನಥಿಂಗ್ ಫಾರ್ ಅ ಕೇಸ್. ಈಗ ಹಂಗ್ ನೋಡ್ಬೇಕಂದ್ರೆ ಒಂದೊಂದು ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ನೀವು ಹೈರ್ ಮಾಡ್ಬೇಕು ಅಂತಂದ್ರೆ ಅನ್ಕೊಡ್ರಿ, ನಂಗೆ ಗೊತ್ತಿಲ್ಲ ಇಂಡಿಯನ್ ಗವರ್ಮೆಂಟ್ ಒಳಗೆ ಹೆಂಗ್ ನಡೆತೈತಿ, ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಅದಾರು ಇಲ್ಲೋ ಅಂತೇಳಿ ನಂಗೆ ಅಷ್ಟೊಂದು ಸ್ಟಡಿ ಮಾಡಿಲ್ಲ. ಬಟ್ ನೋಡ್ರಿ, ಈಗ ನಾ ಮಾಡಿದ್ದು UK ಒಳಗೆ ನಮ್ ಸಿಸ್ಟಮ್ ಹೆಂಗ್ ನಡೀತೈತಿ ಅಂದ್ರೆ ಪ್ರತಿಯೊಬ್ಬ ಸ್ಪೆಷಲಿಸ್ಟ್ ಇರ್ತಾನೆ. ಇಲ್ಲ ಅಂತಂದ್ರೆ ಹೆಂಗಂದ್ರೆ ಫ್ರೀಲಾನ್ಸ್ ಮಾಡ್ತಾರ ಒಬ್ರು. ಈಗ ನಾನ್ ಇದೀನಿ, ಐ ಆಮ್ ಕಾಂಟ್ರಾಕ್ಟೆಡ್ ಫ್ರೀಲಾನ್ಸ್ ಫೊರೆನ್ಸಿಕ್ ಸೈಂಟಿಸ್ಟ್. ನಂಗೆ ಏನಾದ್ರು ಕೇಸಸ್ ಇದ್ದು ಅಂತಂದ್ರೆ ನನಗೆ ಅವ್ರು ಪರ್ ಡೇ ರೇಟ್ ಪೇ ಮಾಡಿ ಕರ್ಕೋತಾರ. ನನ್ಗೆ ಈ ಕೇಸಸ್ ಹೆಲ್ಪ್ ಬೇಕು ಮಾಡ್ರಿ ಅಂತ ಹೇಳಿ. ಸೊ ಹಿಂಗ್ ಸ್ಪೆಷಲಿಸ್ಟ್ ಯಾರು ಇರ್ತಾರ ಅವ್ರು ಹೋಗ್ತಾರ. ಇಲ್ಲಿ ಹೆಂಗೈತಿ ಗೊತ್ತಿಲ್ಲ, ಆದ್ರೆ ಪ್ರಾಪರ್ ನಿಮಗೆ ಏನಾದ್ರು ಬೇಕು, ಇವ್ರು ಬೇಕು, ಇವ್ರ ಪ್ರಾಪರ್ ಇದ್ರ ಒಳಗೆ ಎಕ್ಸ್ಪರ್ಟ್ ಅದಾರು ಅಂತಂದ್ರೆ ಅದಕ್ಕೆ ಖರ್ಚಾಗ್ತದೆ ಮಾಡ್ಬೇಕು. ನಂಗೆ ಗೊತ್ತಿಲ್ಲ 50 ಲಕ್ಷದ ಏನೈತಿ ಏನಿಲ್ಲ ಅಂತ ಹೇಳಿ. ಅಂದ್ರ ಲಾಸ್ಟ್ ಟೈಮ್ ಯಾರ ಒಬ್ರ ಯೂಟ್ಯೂಬರ್ ಅಂದ್ರ ಇದನ್ನ ಹೇಳಿರು, ಅಂದ್ರ GPRS ಗಳನ್ನ ಟೆಕ್ನಾಲಜಿಗಳನ್ನ ತಂದಿಲ್ಲ ಅಂತ ಹೇಳಿ. ಬಟ್ ಅದ GPRS ಗನ ನಮ್ಮ ಸದ್ಯಕ್ಕೆ ಕರ್ನಾಟಕ ಮಾಡಿದ 18 ಲಕ್ಷ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರ ಅವ್ರು ಎಕ್ಸ್ಪೆನ್ಸಿವ್. ನಾ ಗವರ್ಮೆಂಟ್ ಬಗ್ಗೆ ಏನ್ ಮಾತಾಡುದಿಲ್ರಿ ನೋಡ್ರಿ, ಐ ಆಮ್ ನೋ ಒನ್ ಟು ಟಾಕ್ ಅಬೌಟ್ ದಿ ಗವರ್ಮೆಂಟ್. ಬಟ್ GPR ಮಷೀನ್ಸ್ ನೀವು ಹೇಳಿರಂತ ಅದ್ರ ಬಗ್ಗೆ ಹೇಳ್ತೇನ್ರಿ. ಸೊ ಐ ಆಮ್ ನಾಟ್ ಹೆಂಗಂದ್ರೆ ಮೆಕ್ಯಾನಿಕಲ್ ರೊಬೋಟಿಕ್ ಸೈಡ್ ಅಲ್ಲ ನಾನು, ಬಟ್ ಐ ನೋ ಅಬೌಟ್ GPR ಮಷೀನ್ಸ್. ಸೊ ನನ್ನ ವಿಡಿಯೋಸ್ ಒಳಗೂ ಹೇಳಿದ್ದೆ, GPR ಮಷೀನ್ಸ್ ಹೆಂಗಿರ್ತಾವ ಅಂತಂದ್ರೆ ದೇ ಆರ್ ಯೂಸ್ಡ್ ಫಾರ್ ಮೆಜಾರಿಟಿ ಆಫ್ GPR ಮಷೀನ್ಸ್ ಹೆಂಗಂದ್ರೆ ಸ್ಟ್ರಾಂಗ್ ಇದ್ದಿದ್ದು ಯೂಸ್ ಮಾಡೋದು ಎದಕ್ಕಂತಂದ್ರೆ ಏನ್ಶಿಯಂಟ್ ಲೈಕ್ ಆರ್ಕಿಯಾಲಜಿಕಲ್ ಸರ್ವೇಸ್ ಇರ್ತಾವ. ಓಕೆ, ಅಂಡರ್ ಗ್ರೌಂಡ್ ರಡಾರ್ 30 ಮೀಟರ್ಸ್ ಮಟ್ಟ ಹೋಗುವಂತ ರಡಾರ್ ಸಿಸ್ಟಮ್ ಇರ್ತೈತಿ ಅವ್ರ ಕಡೆ. ಪೆನಿಟ್ರೇಟ್ ಮಾಡಿ ಅಲ್ಲಿ ಏನೈತಿ, ಮೆಟಲ್ ಐತಿ, ಅವ್ರ ಎಲ್ಸ್ ಬೋನ್ಸ್ ಅದಾವು, ಏನಾದ್ರು ಹಿಂಗ್ ಗುರ್ತು ಹಿಡಿತೈತಿ. ಬಟ್ 100% ಟ್ರೂ ಅಲ್ಲ ಅದು. ಎಷ್ಟ ದೊಡ್ಡ ಮಷೀನ್ ತಗೊಂಬರಿ, ವೆಟ್ ಸರ್ಫೇಸ್ ಇತ್ತು ಅಂತಂದ್ರೆ ಎಲ್ಲಾದ್ರೂ ಬಹಳ ಕಷ್ಟ. ಈಗ ಯೂಟ್ಯೂಬರ್ ಹೇಳಿದ್ದೇನು, ಅದಾಗಿದ್ದು ಒಂದ್ ರಿವರ್ ಬೆಡ್ ಮೇಲೆ. ಓಕೆ, ಸೊ ನೇತ್ರಾವತಿ ರಿವರ್ ಬೆಡ್ ಮೇಲೆ ಆಗೈತಿ ಅಂತಂದ್ರೆ, ರಿವರ್ ಅಂತಂದ್ರೆ ಫ್ಲೋಯಿಂಗ್ ವಾಟರ್. ಜಿಯೋಗ್ರಫಿಕಲ್ ಕಂಡೀಷನ್ ಆಜು ಬಾಜು ಏನಿರ್ತೈತಲ್ಲ, ಜಿಯೋಗ್ರಫಿಕಲ್ ಕಂಡೀಷನ್ ಬಹಳ ಚೇಂಜಸ್ ಆಕವ್. ಓಕೆ, ನೀವು ಹಂಗ ರಿಸರ್ಚ್ ಪೇಪರ್ಸ್ ಏನಾದ್ರು ನೋಡಿದ್ರಿ ಅಂತಂದ್ರೆ ಎವ್ರಿ 4 months ಕ್ವಾರ್ಟರ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಡಿಸ್ಟರ್ಬ್ ಆಕವ್ ವಾಟರ್ ಬೆಡ್ ಮೇಲೆ ಇದ್ದಿದ್ದು ಇವು.
ಸೊ ಆ ಟೈಮ್ನಾಗ ಏನಾಗ್ತದೆ ನೋಡ್ರಿ, ಒಂದ್ ಸ್ಕೆಲಿಟನ್ ಮಲ್ಗಿಸ್ಯಾರ ಅಂತಂದ್ರ ರನ್ನಿಂಗ್ ವಾಟರ್ದಾಗ 13 to 15 years ಆತ ಈ ಕೇಸಿಗೆ ಈಗ ಈಸಿಲಿ ಡಿಸ್ಟರ್ಬ್ ಆಕಾವ್. 100%. ಓಕೆ, ಲ್ಯಾಂಡ್ ಸ್ಲೈಡ್ ಆಕಾವ್. ಓಕೆ, ಸಾಯಿಲ್ ಎರೋಷನ್. ಓಕೆ, ಪ್ಲಾಂಟೇಶನ್ ಎಕ್ಸ್ಟ್ರಾ ಆಗಿರ್ತೈತಿ, ಸ್ವಲ್ಪ ಗಿಡಗಳು ಕಿತ್ತು ಬಿಡ್ತಾರೋ, ಏನೇನೋ ಆಗಿರ್ತೈತಿ. ಓಕೆ, ಬೋನ್ಸ್ ಅಲ್ಲಿ ಇಲ್ಲಿ ಹೋಗೋ ಚಾನ್ಸಸ್ ಇರ್ತಾವ. ಒಂದ ಬೋನ್ ಸಿಕ್ತ ಅನ್ಕೊಳ್ರಿ ನಿಮ್ಗೆ ಅದ್ರೊಳಗೆ GPR ಪೆನಿಟ್ರೇಟ್ ಮಾಡ್ತು. ಓಕೆ, ಲಕಿಲಿ ನಿಮ್ಗೆ ಒಂದ್ ಬೋನ್ ಸಿಕ್ತು. ಆ ಬೋನ್ ಅನಾಲಿಸಿಸ್ ಮತ್ತು FSL ಹೋಗ್ಬೇಕು ನೀವು. ಬಟ್ GPR ಮೇಲೆ ನೀವು ಎಷ್ಟು ಕಾನ್ಫಿಡೆಂಟ್ ಇರಕಾಕತಿ ಹೇಳ್ರಿ. ಅದಕ್ಕೆ ಯಾವಾಗ್ಲೂ ಏನಂತಾರ ಗೊತ್ತ್ರಿ, ನಮ್ ಫೋರೆನ್ಸಿಕ್ಸ್ ಅಂಡ್ ಕ್ರಿಮಿನಾಲಜಿ ಒಂದು ಆಸ್ಪೆಕ್ಟ್ ಇರ್ತೈತಿ, ಒಂದು ರೂಲ್ ಇಟ್ಕೊಂಡು ಆ ಪ್ರೊಫೆಷನಲ್ಸ್ ಕೆಲಸ ಮಾಡ್ಬೇಕು. ದೇರ್ ಇಸ್ ನೋ ಕನ್ಕ್ಲೂಸಿವ್ ಎವಿಡೆನ್ಸ್ ಫಾರ್ ಎನಿಥಿಂಗ್. ಯು ಶುಡ್ ಟ್ರೈ ಅಂಡ್ ಮೇಕ್ ಇಟ್ ಆಸ್ ಅ ಕನ್ಕ್ಲೂಸಿವ್ ಎವಿಡೆನ್ಸ್. ಹಿಂಗಿರ್ತೈತಿ ಆಫ್ಟರ್ ಅನಲೈಸಿಸ್ ಆಲ್ಸೋ. ಹಾ, ಯಾಕಂದ್ರೆ ನೋಡಿ ಮ್ಯಾನಿಪುಲೇಟ್ ಮಾಡಕ್ ಬಾಳ ಇರ್ತೈತಿ. ಹೆಂಗ್ ಮ್ಯಾನಿಪುಲೇಟ್ ಮಾಡೋರು ಹೆಂಗಾದ್ರೂ ಮ್ಯಾನಿಪುಲೇಟ್ ಮಾಡ್ತಾರ. ಆಸ್ ಅ ಫೊರೆನ್ಸಿಕ್ ಸೈಂಟಿಸ್ಟ್, ಆಸ್ ಅ ಕ್ರಿಮಿನಾಲಜಿಸ್ಟ್, ಆಸ್ ಅ ಲಾಯರ್, ಇವ್ರು 3 ಜನ ಹೆಂಗಂತಂದ್ರೆ ದೇ ಆರ್ ಕೀ ರೋಲ್ ಫಾರ್ IO. ಆಬ್ವಿಯಸ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದೇ ಇರ್ತಾರೆ, ಬಟ್ ಇವ್ರ 3 ಜನ ದೇ ಆರ್ ಪಿಲ್ಲರ್ಸ್ ಫಾರ್ ಕ್ಯಾಚಿಂಗ್ ಅಫೆಂಡರ್. ಸೊ ಅವ್ರ 3 ಜನ ಏನದಾರಲ್ಲ, ಅವ್ರು ಒಟ್ಟಿಗೆ ಸ್ಟ್ರಾಂಗ್ ಎವಿಡೆನ್ಸ್ ಕೊಟ್ರು ಅನ್ಕೊಡ್ರಿ, ಇವ ಮಾಡಿದ್ದು ಅನ್ನಕ್ ಅವ್ರ ಅನಾಲಿಸಿಸ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ಇಟ್ ಶುಡ್ ಗೋ ಬಿಯಾಂಡ್ ದೇರ್ ಮೈಂಡ್, ಬಿಯಾಂಡ್ ದೇರ್ ಸ್ಟಡೀಸ್. ಹಂಗಿರ್ತದೆ. ಟೋಟಲ್ ಆಗಿರಿ ಈಗ SIT ರಚನೆ ಮಾಡಿದ್ ನಿಮ್ಮ ಅಭಿಪ್ರಾಯ ಏನ್ರಿ? ಒಳ್ಳೇದು. ಟು ಬಿ ಆನೆಸ್ಟ್ ಹೇಳ್ಬೇಕಂತಂದ್ರೆ ನೋಡ್ರಿ, ಬಾಳ ಮುಂಚೆ ಆಗಿರ್ಬೇಕಾಗಿತ್ತು ಆಕ್ಚುಲಿ. ಈ ಕೇಸ್ ಬಿಡ್ರಿ, ನೀವ್ ಈಗ ನಾ ಹೇಳಿದ್ ಮಾಸ್ ಬರಿಯಲ್ ಕೇಸ್ ಬೇರೆ, ಸೌಜನ್ಯ ಅವ್ರ ಕೇಸ್ ಬೇರೆ. ಸೊ ಮಾಸ್ ಬರಿಯಲ್ ಕೇಸ್ನಾಗ SIT ಹಾಕಿದ್ರಿ, ಯಾಕೆ ಸೌಜನ್ಯ ಕೇಸ್ ಒಳಗೆ ಹಾಕ್ಲಿಲ್ಲ SIT ನೀವು? ಓಕೆ, ನೀವು ಓಕೆ CBI ಒಪ್ಸಿದ್ರಿ. ಏನ್ ಮಾಡ್ತು CBI? ಯಾಕೆ ಇದಾಗ್ಲಿಲ್ಲ? ಒಂದ್ ರೀಸನ್ ಐತಿ. ಏನಾದ್ರು ಅನ್ಕೋಲಿ, ಆಸ್ ಅ ಯಂಗ್ ಪ್ರೊಫೆಷನ್ ನಾ ಹೇಳ್ತೀನಿ, ಮೇನ್ ಥಿಂಗ್ ವಾಸ್ ಲ್ಯಾಕ್ ಆಫ್ ಹೇಗಂತ ಸೀರಿಯಸ್ನೆಸ್. ಯಾರು ಸೀರಿಯಸ್ ತಗೊಳಿಲ್ಲ ಕೇಸ್ ಬಗ್ಗೆ. ಒಂದು ಡೆಡ್ ಬಾಡಿ ಸಿಕ್ಕೈತಿ, ನಿಮ್ಗೆ ಗೊತ್ತಿಲ್ಲ ಅನ್ಕೊಡ್ರಿ ಅದ್ ರೇಪ್ ಆಗೈತಿ, ಏನಾಗೈತಿ ಅಂತ ಹೇಳಿ. ಆದ್ರೆ ಪೊಲೀಸ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೋ, ನೋಡಿದ ತಕ್ಷಣ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಅವ್ರ ಅಸಂಪ್ಷನ್ ಮಾಡ್ಕೋಬಹುದು, ಲೈಕ್ ಇದು ರೇಪ್ ಆಗಿರ್ಬೋದು ಅಂತ ಹೇಳಿ. ಅದು ಫಿಮೇಲ್ ಬಾಡಿ ಸಿಕ್ಕೈತಿ ಅಂತಂದ್ರೆ ಆಬ್ವಿಯಸ್ಲಿ ಆ ಕಂಡೀಷನ್ ಒಳಗ. ಸೊ ಅವ್ರಿಗೆ ಗೊತ್ತಾಗೈತಿ ಅಂತಂದ್ರ ಫಿಮೇಲ್ ಬಾಡಿ ಐತಿ ಇಲ್ಲ ಅಂತಂದ್ರ ಅದ್ರ ಮೇಲೆ ಭಾಳ ಒಂದ್ ಪ್ರೋಟೋಕಾಲ್ ಇರ್ತಾವ, ಇವೆಲ್ಲ ನಡೆಸಬೇಕು ಅಂತ ಹೇಳಿ. ಅದ್ ನಡ್ಸಾರೋ ಇಲ್ಲೋ ಅಂತೇಳಿ. ಅಂದ ನಡ್ಸ್ಯಾರೋ ಇಲ್ಲ ಅಂದ್ರೆ ಸರ್, ಆಲ್ಮೋಸ್ಟ್ ಕರ್ನಾಟಕದಾಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ್ರೆ 2 ಗ್ರೂಪ್ ಆಗ್ಯಾವ್ರಿ. ನೀವಂತೂ ನೋಡಿದ್ರಿ, ನಿಮ್ಗೆ 2 ಗ್ರೂಪ್ ಒಳಗ ಒಂದ್ ಗ್ರೂಪ್ ಹೇಳಾಕತ್ತದ್ರಿ ಆ ಬಾಡಿ ಎಲ್ಲಿ ಇತ್ಲ ಅಲ್ಲಿ ಅಂದ್ರ ರೇಪ್ ಅಂಡ್ ಮರ್ಡರ್ ಆಗಿಲ್ಲತ್ತ ಒಂದ್ ಗ್ರೂಪ್ ಹೇಳ್ತದ. ಇನ್ನೊಂದ್ ಗ್ರೂಪ್ ಹೇಳ್ತದ ಇಲ್ಲ ಅದೇ ಜಾಗದಾಗ ರೇಪ್ ಅಂಡ್ ಮರ್ಡರ್ ಅತ್ತ ಒಂದೊಂದ್ ಗ್ರೂಪ್ ಹೇಳ್ತದ. ಇದು ಜಡ್ಜ್ಮೆಂಟ್ ಕಾಪಿ ಒಳಗೆ ಏನ್ ಬಂದದ್ರಿ, FSL ಅಸಿಸ್ಟೆಂಟ್ ಡೈರೆಕ್ಟರ್ ಚಂದ್ರಿಕಾ ಅವರ ಪ್ರಕಾರ ಏನ್ ಹೇಳ್ತಾರಂದ್ರೆ, ಸ್ಥಳದಲ್ಲಿ ಸಂಗ್ರಹಿಸಿದ ಮಣ್ಣಿನ ಸ್ಯಾಂಪಲ್ಗೂ ಮತ್ತ ಅವ್ರ ಆ ಒಂದು ಬೌಡಿ ಮೇಲಿದ್ದಂತ ಬಟ್ಟೆಯ ಮಣ್ಣಿನ ಸ್ಯಾಂಪಲ್ಗೂ ಮತ್ತ ಗುಪ್ತಾಂಗದಲ್ಲೂ ತುಂಬಿದಂತ ಮಣ್ಣಿನ ಸ್ಯಾಂಪಲ್ಗೂ ಒಂದೇ ಅಂತೇಳಿ ಇವ್ರು ಹೇಳ್ತಾರೆ, ಚಂದ್ರಿಕಾ ಅವ್ರು ಹೇಳ್ತಾರೆ. ಬಟ್ ಅದ ಒಂದ್ ರಿಪೋರ್ಟ್ ದಾಗ ಡಾಕ್ಟರ್ ಆಡಮ್ ಅವ್ರ ಏನ್ ಹೇಳ್ತಾರಂದ್ರೆ, ಈ ಒಂದು ಕೃತ್ಯ ಒಬ್ಬರಿಂದ ನಡೆಯಕ್ ಸಾಧ್ಯ ಇಲ್ಲ, ಅದ ಜಾಗದಾಗ ನಡೆದಿಲ್ಲ, ಒಂದು 3 ದಿಂದ 4 ಜನದಿಂದ ನಡೆದದ, ಈ ಒಂದು ಕೃತ್ಯ ಬ್ಯಾರೆ ಜಾಗದಾಗ ನಡೆದದ, ಅದ ಒಂದ್ ಜಡ್ಜ್ಮೆಂಟ್ ರಿಪೋರ್ಟ್ ಒಳಗ್ ಬರ್ತದ. ಇದ ಜನನ್ನ ಕನ್ಫ್ಯೂಸ್ ಆಗಿ ಮಾಡಕ್ ಆಗಂಗಿಲ್ಲ ಅನ್ಸಂಗಿಲ್ರಿ? ನೋಡ್ರಿ, FSL ಡೈರೆಕ್ಟರ್ ಅದಾರ ಅಂತಂದ್ರೆ ಆಬ್ವಿಯಸ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಐತಿ. ಅವ್ರ ಯಾವ ಎಕ್ಸ್ಪೀರಿಯನ್ಸ್ ಮೇಲೆ ಅಂದಾರು ನಾ ಅವ್ರಿಗೆ ಜಡ್ಜ್ ಮಾಡೋದಿಲ್ಲ, ಯಾಕಂದ್ರೆ ಅವ್ರು ಈಗ ನಮ್ಮ ಮಿತ್ರೊಳಗ ಅದಾರಂದ. ಬಟ್ ಅದ್ರ ನೋಡ್ರಿ, ನಾನ್ ಮಾಡರ್ನ್ ಕೇಸಸ್ ಹೆಂಗ್ ಹಾಕಾವ್, ಇದು ನಡೆದಿದ್ದು ಒಂದ್ 13-15 ವರ್ಷದಿಂದ. ಓಕೆ, ಮಾಡರ್ನ್ ಕೇಸಸ್ ನಾಗ ಹೆಂಗೈತಿ, ಇದೇ ಕೇಸ್ ಈ ಟೈಮ್ ಆಗಿತ್ತಂದ್ರ ನಾ ಇನ್ ಕೇಸ್ ನನ್ ಕೇಳಿದ್ರು ಅಂತಂದ್ರೆ ನನ್ಕಿಂತ ಭಾಳ ಶಾನೆ ಬಂದ್ ಬಾಳದಾರ, ಏನಿಲ್ಲ ಅಂತಲ್ಲ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನೋಡ್ರಿ ಈಗ ಇದೆ, ನಾ ಹೇಳ್ತೇನೆ. ಒಂದ್ ಬಾಡಿ ಸಿಕ್ಕೈತೆ ಅಂದ್ಮೇಲೆ ಮೇನ್ ವಜೈನಲ್ ಸ್ವಾಬ್ಸ್ ಅಂತಂದ್ರೆ ಏನು, ಗುಪ್ತಾಂಗ ಏನಿರ್ತಾವ ಅದ್ರೊಳಗಿನ ಸ್ವಾಬ್ಸ್ ತಗೋತಾವ ಕಂಟ್ರೋಲ್ ಆಗ. ಅವ್ನ್ ತಗೋಬೇಕಾಗಿತ್ತು 72 ತಾಸು ಒಳಗ ಅವ್ನ್ ತಗೊಂಡು, ಏನ್ ನಿಮ್ಗೆ ಗೊತ್ತೈತಿ 72 hours ಒಳಗೆ ಯಾರು ಮಾಡ್ಯಾರು ಅಂತ ಹೇಳಿ ನಿಮ್ಗೆ ಸಿಕ್ಕಾರು ಅಂತ ಅನ್ಕೊಳ್ಳಿ ಸಸ್ಪೆಕ್ಟ್, ಅವ್ರ ಪೀನೈಲ್ ಸ್ವಾಬ್ಸ್ ಅಂತ ಅವ್ರ ಗುಪ್ತಾಂಗ ಏನ್ ಇರ್ತೈತಿಲ್ಲ, ಅವ್ರ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಒಂದ್ ಸ್ವಾಬ್ ತಗೋತಾರ. ಅದು ಮೇನ್ ಇರ್ತೈತಿ, ಅದು ಮ್ಯಾಚ್ ಮಾಡ್ಬೇಕು FSL ಒಳಗ. ಅದ್ರ ರಿಪೋರ್ಟ್ ಏನೈತಿ ನಮಗ್ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಆಗಿದಿಲ್ಲ. ನನಗೇನ್ ಅನ್ಸತ್ತೆ ಅಂದ್ರೆ ನೋಡ್ರಿ, ಇದು ಅನಾಲಿಸಿಸ್ ಮಾಡಿದ್ದು ಯಾರಾದ್ರೂ ಅಲ್ಲಿ ಬಂದ್ ಸ್ಪಾಟ್ ಒಳಗೆ ಯಾರಾದ್ರೂ ಫೊರೆನ್ಸಿಕ್ ಫೋಟೋಗ್ರಾಫರ್ ಇರ್ಲಿ, ಫೊರೆನ್ಸಿಕ್ ಸೈಂಟಿಸ್ಟ್ ಇರ್ಲಿ, ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಲಿ, ಅವ್ರು ಮಾಡಿದ ತಪ್ಪು ಏನಂತಂದ್ರೆ ಅವ್ರು ಥರೋ ಆಗಿದ್ದನ್ನ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಸರ್, ಇದ ಪಾಯಿಂಟ್ ಮೇನ್ ರೀ. ನೀವು ಒಂದ್ಸಲ ಲಾಸ್ಟ್ ಟೈಮ್ ನಿಮ್ಮ ಇನ್ಸ್ಟಾಗ್ರಾಮ್ ಒಳಗ ಒಂದ್ ರೀಲ್ ಹಾಕ್ತಿರಿ,
ಅಪಪ್ರಚಾರ ಮಾಡಾಕ್ ಹೋಗ್ಬೇಡ್ರಿ ಧರ್ಮಸ್ಥಳ ಅಂತ ಹೇಳ್ತೀರಿ ಸರ್. ಹೌದು. ಅದ ಒಪ್ಕೊಂಡ್ರಿ. ಬಟ್ ಇದು ಹೆಂಗಾಗ್ತದಂದ್ರ ರೀ, ಈಗ ನೀವ್ ಹೇಳ್ರಿ ಸರ್, ಒಂದ್ ಕೇಸ್ ನಡೆದಂದ್ರ ಅಲ್ಲಿ ಪ್ರೊಫೆಷನ್ ಫೋಟೋಗಳನ್ನ ತೆಗಿಬೇಕು. ಬಟ್ ಅದ PS ಜಜ್ಮೆಂಟ್ ಕಾಪಿ ಒಳಗ ಅದ PSI ಯೋಗೇಶ್ ಅವ್ರು ಒಪ್ಕೋತಾರ್ರಿ, ನಾವ ಪೋಸ್ಟ್ ಮಾರ್ಟಮ್ ಮಾಡಿದ್ದಾಗ್ಲಿ ದೇಹ ಇದ್ದ ಸ್ಥಳಗಳನ್ನಾಗ್ಲಿ ಯಾವ್ದು ಪ್ರೊಫೆಷನ್ ಫೋಟೋಗಳನ್ನ ತೆಗ್ದಿಲ್ಲ ಅಂತ. ಒಂದ್ ಹೇಳ್ತೇನೆ ನೋಡ್ರಿ, ಅವ್ರಿಗೆ 2 ದಿವಸ ಆದ್ರೂ ಆಗ್ಲಿ 3 ದಿವಸ ಆದ್ರೂ ಆಗ್ಲಿ 72 hours ಪೀರಿಯಡ್ ಇರ್ತೈತಿ. ದಿಸ್ ಇಸ್ ವಾಟ್ ರಿಸರ್ಚ್ ಸೇಸ್. ಫೋರೆನ್ಸಿಕ್ ಒಳಗೆ ಯಾರಾದ್ರೂ ಒಬ್ರು ಅಫೆಂಡರ್ ಜೊತೆ ಅವ್ರ DNA ಮ್ಯಾಚ್ ಮಾಡ್ಬೇಕು ಅಂತಂದ್ರ ನೀವು ಏನ್ ಸ್ವಾಬ್ಸ್ ತಗೋತಾರಲ್ಲ ಅದ್ರ DNA ಪ್ರೊಫೈಲ್ ಏನ್ ಸಿಗ್ತೈತಿ ನಿಮ್ಗೆ ಅದನ್ನ ಮ್ಯಾಚ್ ಮಾಡಕ್ 72 hours ಮಾಡಿ ಆಕ್ಟಿವ್ DNAs ಇರ್ತಾವ. ಓಕೆ, ಯಾರು ವಿಕ್ಟಿಮ್ ಅದಾರ ಅವ್ರ ಬೈಟ್ ಮಾರ್ಕ್ಸ್ ನೋಡ್ರಿ, ಅವ್ರ ಬಾಡಿ ಮೇಲೆ ಬೈಟ್ ಮಾರ್ಕ್ಸ್ ಇದ್ರು ಅದನ್ನು ಅನಾಲಿಸಿಸ್ ಮಾಡ್ಬೋದು. ನೀವು ಪ್ರತಿಯೊಂದು ತಗೊಂಡ್ ಬರ್ರಿ ಫೋರೆನ್ಸಿಕ್ಸ್ ಅನಾಲಿಸಿಸ್ ಹೇಳ್ಕೊಡ್ತೇನೆ ನಿಮಗೆ ಏನ್ ಮಾಡ್ಬೋದು ಅಂತ ಹೇಳಿ. ಓಕೆ, ಈಗ ವಿಕ್ಟಿಮ್ ಮೇಲೆ ಏನಾದ್ರು ಬೈಟ್ ಮಾರ್ಕ್ ಐತಿ ಅನ್ಕೊಳ್ರಿ, ಓಕೆ, ಸೆಕ್ಷುವಲ್ ಅಸಾಲ್ಟ್ ಆಗಿದ್ ಸೌಜನ್ಯ ಅವ್ರ ಬಾಡಿ ಮೇಲೆ ಏನಾದ್ರು ಬೈಟ್ ಮಾರ್ಕ್ಸ್ ಸಿಕ್ಕಿದ್ರೆ ಆ ಪ್ಯಾಟರ್ನ್ ತಗೋತಾರ. ಪ್ಯಾಟರ್ನ್ ತಗೊಳಕ್ಕಿಂತ ಮುಂಚೆ ಅದ್ರ ಮೇಲೆ ಸ್ವಾಬ್ ತಗೋತಾರ, ಯಾಕಂದ್ರೆ ಸಲೈವಾ ಇಟ್ಸ್ ಅ ರಿಚ್ DNA ಎವಿಡೆನ್ಸ್. ಓಕೆ, ಸಲೈವಾ ಇರ್ತದೆ, ಸಲೈವದ್ ಸಿಗ್ತೈತಿ ಅಂತ ಹೇಳಿ ಅದ್ರ ಒಂದು ಸ್ವಾಬ್ ತಗೋತಾರ. ಓಕೆ, ಅಷ್ಟು ಅಡ್ವಾನ್ಸ್ ಇಲ್ಲ ಅಂತಂದ್ರು ಇಮೇಜಿಂಗ್ ಟೆಕ್ನಿಕ್ ಫೋರೆನ್ಸಿಕ್ ಫೋಟೋಗ್ರಫರ್ ಕ್ಲೋಸ್ಲಿ ಏನ್ ತಗೊಂಡು ಸಂತೋಷ್ ಅವರದ್ದು ಏನಾದ್ರು ಹಲ್ಲದ ಪ್ರಿಂಟ್ ಇರ್ತಾವಲ್ಲ ಅದಕ್ಕೆ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾರೆ. ಅದ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವ ಸ್ವಲ್ಪ, ಅವ್ನ್ ಮ್ಯಾಚ್ ಮಾಡ್ತಾರೆ. ಫೋರೆನ್ಸಿಕ್ ಒಡಂಟಾಲಜಿಸ್ಟ್ ಅಂತಾರ ಅವ್ರಿಗೆ, ಅದ್ ಮಾಡೋರಿಗೆ. ಅವ್ರ ಆಕ್ಚುಲಿ ಡೆಂಟಿಸ್ಟ್ ಏನ್ ಅವ್ರ ಫೋರೆನ್ಸಿಕ್ ಒಡಂಟಾಲಜಿಸ್ಟ್ ಅಂತಾರ ಅವ್ರಿಗೆ, ಆತರ ಸ್ಪೆಷಲೈಸೇಷನ್ ಮಾಡಿದಾರ, ಅವ್ರು ಮಾಡ್ತಾರೆ ಇದು. ಸೊ ಅದ್ರದ್ದು ರಿಪೋರ್ಟು ಇಲ್ಲ. ಹಂಗ್ ನೋಡ್ಬೇಕಂದ್ರೆ ನೋಡ್ರಿ, ಒಂದ್ ಕೇಸ್ ಒಳಗೆ ಒಂದ್ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಆಗಿತ್ತು ಅಂದ್ರೆ ಬಹಳ ಜನ ಬರ್ತಾರ ಅದ್ರ ಒಳಗೆ. ನಮ್ ಕಡೆ ಹಂಗಿಲ್ಲ ರೀ. ನಾ ಪ್ರತಿಯೊಂದು ಎಕ್ಸಾಂಪಲ್ ಹೇಳ್ತೇನೆ, ಇಂಡಿಯಾದಾಗ ಆಗೋದು ಹೆಂಗ್ ಆಕತಿ ಕೇಸಸ್ ಅಂತ ಹೇಳಿ. ನೀವು ಎಲ್ಲಾ ಹೈ ಪ್ರೊಫೈಲ್ ಕೇಸಸ್ ತಗೋರಿ, ಸುಶಾಂತ್ ಸಿಂಗ್ ರಜಪೂತ್ ಇದನ್ನ ತಗೋರಿ ಕೇಸ್. ಏನ್ ಫೋರೆನ್ಸಿಕ್ಸ್ ಟೀಮ್ ಎಲ್ಲಿ ಇತ್ತ ಆ ಟೈಮ್ದಾಗ, ಯಾವ ಬೇಕು ಅವ್ ಬಂದ ಅಡ್ಡಾಡಿದ ಒಂದ್ ಪ್ಲಾಸ್ಟಿಕ್ ಬ್ಯಾಗ್ ನಾಗ ಎವಿಡೆನ್ಸ್ ಹಾಕೊಂಡ್ ಹೋಗ್ಬಿಟ್ಟ. ಇದಕ್ ಫೋರೆನ್ಸಿಕ್ಸ್ ಇದೆ ಅಷ್ಟು ಹೈ ಪ್ರೊಫೈಲ್ ಕೇಸ್ನಾಗ. ಸೌಜನ್ಯ ಅವ್ರದಿಗ್ ನಮ್ಗ ಕೇಳಿ ತಗೋರಿ ಕೇಸ್ನಾಗ ಏನ್ ಪ್ಯಾಕೇಜಿಂಗ್ ಏನ್ ಮಾಡಿದ್ರು, ಓಕೆ, DNA ಎವಿಡೆನ್ಸ್ ಏನೇನ್ ತಗೊಂಡಿದ್ರು, ಅದ್ ಎಷ್ಟು ಟೈಮಿಂಗ್ ಮ್ಯಾಚ್ ಮಾಡಿದ್ರು, ಯಾರ್ ಜೊತೆ ಮ್ಯಾಚ್ ಮಾಡಿದ್ರು, ಏನ್ ಆ ಯಾರ್ ಜೊತೆ ಮ್ಯಾಚ್ ಮಾಡಿದ್ರಲ್ಲ ಅವ್ನ್ ಎಷ್ಟು ತಾಸ ಆದ್ಮೇಲೆ ಹಿಡಿದಿದ್ರಿ, ಎಲ್ಲೈತಿದೆಲ್ಲ. ಇದನ್ನೆಲ್ಲ ನೋಡಾಕತನ ಏನ್ ಅನ್ಸದಂದ್ರಿ, ಇದ್ರ ಹಿಂದ್ ಯಾವ್ದೋ ಒಬ್ಬ ದೊಡ್ಡ ವ್ಯಕ್ತಿಗಳ ಕೈವಾಡದ ಡೈರೆಕ್ಟ್ ಆಗಿ ಅನ್ಸ ಬಿಡ್ತದ್ರಿ. ನೋಡ್ರಿ, ಅನಿಸ್ಕೊಳಕಂತ ನೋಡ್ರಿ, ಇಟ್ಸ್ ಫ್ರೀ ಆಫ್ ಮೈಂಡ್. ಓಕೆ, ನಿಮ್ಗೆ ಲಿಬರ್ಟಿ ಐತಿ, ಏನಾದ್ರು ಅನ್ಕೋಬಹುದು ನೀವು. ಒಂದ್ ದೊಡ್ಡ ವ್ಯಕ್ತಿ ಇರ್ಬೋದು, ಸಣ್ಣ ವ್ಯಕ್ತಿ ಇರ್ಬೋದು, ನೀವು ನಿಮ್ ಜನಕ್ ಬಿಟ್ಟಿದ್ದ ಅನ್ಕೊಳ್ಳೋರ್ 101 ಅನಿಮೇಷನ್ ಇಲ್ಲ ಇದೆ ನೋಡ್ರಿ. ಇದ ಒಂದ್ ಟೀಮ್ ಹೇಳ್ತದ, ಒಂದ್ ಟೈಪ್ ಹೇಳ್ತದ್ರಿ. ನಾ ಈಗ ಏನ್ರಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಅದ ಕೃತ್ಯ ನಡೆದದ್ ಒಂದ್ ಸ್ಥಳದಾಗ ಒಂದ್ ಟೀಮ್ ಹೇಳ್ತದ್ರಿ, ಇಲ್ಲ ಅದ್ ನಡೆದಿದ್ದ ಬೇರೆ ಸ್ಥಳದಾಗ ಒಂದ್ ಟೀಮ್ ಹೇಳ್ತದ್ರಿ. ಜಜ್ಮೆಂಟ್ ಕಾಪಿ ಒಳಗೆ ಇನ್ನೊಂದ್ ಬರ್ತದ. ಇದೆಲ್ಲ ಕನ್ಫ್ಯೂಷನ್ ಮೈಂಡ್ ಆಗಂಗಿಲ್ರಿ ಜನಗಳಿಗೆ ನೋಡೋರಿಗೆ. ಆ ಟೈಮ್ದಾಗ ನಾ ಓದಿದ ಪ್ರಕಾರ ನೋಡ್ರಿ ಏನ್ ಮಾಡ್ಯಾರು, ಬಾಡಿ ಬಂದೈತಿ, ಯಾರ್ ಕರೆಕ್ಟ್ ಆಗಿ ಚೆಕ್ ಮಾಡಿಲ್ಲ, ಯಾವ ಫೋರೆನ್ಸಿಕ್ ಇನ್ವೆಸ್ಟಿಗೇಟರ್ ಆ ಟೈಮಿಗೆ ಬಂದ್ ನಿಂತಿಲ್ಲ ಅಲ್ಲಿ. ಒಂದು ಪ್ರೊಫೆಷನಲ್ ಫೋಟೋಗ್ರಾಫರ್ ಬಂದಿಲ್ಲ. ಎಕ್ಸಾಕ್ಟ್ಲಿ, ನಾ ಅದನ್ನ ಯಾಕಂದ್ರೆ ನೇಲ್ಸ್ ಇರ್ತಾವ ಗೊತ್ತ್ರಿ. ಒಂದ್ ಹೆಣ್ಮಗಳ ಮೇಲೆ ಒಂದ್ ಅತ್ಯಾಚಾರ ನಡೆದೈತಿ ಅಂತಂದ್ರ 97% ಅಂತ ಐತಿ. ಏನ್ ನಾನ್ ನಾರ್ಮಲ್ ಡೇಟಾ ಹೇಳುದಿಲ್ಲ, ಐ ಆಲ್ವೇಸ್ ಸೇ ವಿತ್ ರಿಸರ್ಚ್ ಡೇಟಾ. 97% ನೇಲ್ಸ್ ಅವ್ರ DNA ಬಾಕ್ ಕೊಡ್ತೈತಿ ಅವ್ರು. ಯಾಕಂದ್ರ ಅಗೇನ್ಸ್ಟ್ ದಿ ವಿಲ್, ಕನ್ಸೆಂಟ್ ಇಲ್ಲ. ಈಗ ಒಂದ್ ಹೆಣ್ಮಗಳು ಅತ್ಯಾಚಾರ ಆಗತೈತಿ ಅಂತಂದ್ರ ಆಕಿ ರೆಸಿಸ್ಟ್ ಮಾಡ್ತಾರ. ರೆಸಿಸ್ಟ್ ಅಂದ್ರೆ ಅದನ್ನ ನಾವು ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾರ. ಸೊ ಆ ಟೈಮ್ನಾಗ ಚೂರ್ತಾರ. ಸೊ ಹಿಂಗ್ ಏನ್ ಮಾಡಿರ್ತಾರ ಸ್ಕ್ರಾಚ್ ಮಾರ್ಕ್, ಆ ಟೈಮ್ ಒಳಗ ಎಪಿಥೀಲಿಯಲ್ ಸೆಲ್ಸ್ ಅಂತಾರ. ನಿಮ್ ಸ್ಕಿನ್ ಮೇಲೆ ಎಪಿಥೀಲಿಯಲ್ ಸೆಲ್ಸ್ ಅಂತ ಇರ್ತಾವ. ಅವ್ರಲ್ಲಿ ಸ್ಕಿನ್ ಇರ್ಲಿ, ಸ್ಕಿನ್ ಬರ್ತೈತಿ ಇದ್ರೊಳಗ. ಅಷ್ಟ ಅತ್ಯಾಚಾರ ಆಗೋತ್ ಮುಂದ ಅವ್ರು ರೆಸಿಸ್ಟ್ ಮಾಡ್ಲಾರ್ದಕ್ 101% ನಾ ಹೇಳ್ತೀನಿ ಚೂರಿದ್ ಮಾರ್ಕ್ ಇತ್ತು ಅಂತ ಅನ್ಕೊಳ್ರಿ, ಈಸಿಲಿ ಮಾಡ್ಬೋದು. ಇಲ್ಲಿ ಸ್ವಾಬ್ಸ್ ತಗೊಂಡ್ ಅನ್ಕೊಡ್ರಿ, ನೇಲ್ಸ್ ಒಳಗಿನ ಸ್ವಾಬ್ಸ್, ಅದ ಸಂತೋಷ್ ರಾವ್ ಒಂದು DNA ಜೊತೆ ಪ್ರೊಫೈಲಿಂಗ್ ಮ್ಯಾಚ್ ಮಾಡಿದ್ರೆ ಈಸಿಲಿ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಸಂತೋಷ್ ರಾವ್ ಮಾಡಿದನ್ನ ತನಕ ಇಷ್ಟ ಗೊತ್ತಾಗ್ತದ್ರಿ. ಅಂದ್ರೆ ಸಂತೋಷ್ ರಾವ್ ಏನ್ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, CCTV ಫುಟೇಜ್ ಕಲೆಕ್ಟ್ ಮಾಡದೇ ಇರುವಷ್ಟು ಹಚ್ಚುವಂತ ದೊಡ್ಡ ವ್ಯಕ್ತಿ ಅಲ್ಲ, ಒಬ್ಬ ಇನ್ವೆಸ್ಟಿಗೇಷನ್ ರಿಪೋರ್ಟರ್ ಕೊಂಡ್ಕೊಳ್ಳುವಂತ ದೊಡ್ಡ ವ್ಯಕ್ತಿ ಅಲ್ಲ, ಅಲ್ಲಿ ಪ್ರೊಫೆಷನ್ ಫೋಟೋಗಳನ್ನ ತೆಗಿಬ್ಯಾಡ್ರಿ ನೀವು ಅಂತ ಹೇಳುವಂತ ದೊಡ್ಡ ವ್ಯಕ್ತಿ ಅಲ್ಲ. ಒಂದು ನಾರ್ಮಲ್, ಈಗ ನಿಮ್ಮ ನಡುವೆ ಒಂದು ನಾರ್ಮಲ್ ಸಣ್ಣ ಕೇಸ್ ಅಂದ್ರೆ ಯಾವ್ದೋ ಒಂದು ತುಡುಗು ಮಾಡ್ಯಾರ, ಒಂದ್ ಯಾವ್ದೋ ಕಳತನ ಮಾಡ್ಯಾರ ಅಂದ್ರೆ ಹೋಗಿ ಒಂದು 12 ಗಂಟೆ ಅಂದ್ರೆ ಒಂದು ದೂಸ್ ಒಳಗ ಅವ್ ಎಲ್ಲೋ ಇದ್ರು ಬಂದ್ ಹಿಡಿಯುವಂತ ಟೆಕ್ನಾಲಜಿ ಅದ ಇವಾಗ. ಅವಾಗ ಬಹಳ ಡಿಫ್ರೆನ್ಸ್ ಇತ್ರಿ ನೀವು ಹೇಳೋ ಪ್ರಕಾರ ನೋಡ್ಬೇಕಂದ್ರೆ. ಈಗ ಬಹಳ IT ಅಡ್ವಾನ್ಸ್ ಆಗಿ ಫೋರೆನ್ಸಿಕ್ಸ್ ಟೀಮ್ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಫಂಡಿಂಗ್ಸ್ ಕೊಟ್ಟು ಸ್ವಲ್ಪ ಅಡ್ವಾನ್ಸ್ ಮಾಡತ್ತಾರ. ಅವಾಗ ಬಹಳ ಅಂದ್ರೆ ಬಹಳ ಹಾಕ್ಬಿಡುತ್ತೆ. ನಾನು ಹೇಳ್ತೀನಿ ಕೇಳಿ ನಿಮ್ಗೆ, ಯಾಕಂದ್ರೆ ನಾ ಕಲ್ತಿರೋದು ಸ್ಟಾರ್ಟ್ ಮಾಡಿದ್ದು 2014 ಇಂದ ನಂದು ಫೋರೆನ್ಸಿಕ್ಸ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, 2014 ದಾಗ ನಾನ್ ನೋಡಿದ್ದು ನೋಡ್ರಿ, ಇನ್ನೂ ಮಟ್ಟ ಅಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ. ಈಗ ನಾ ಕಲ್ತಿರೋದು ಏನೈತಿ, ಇಟ್ ಇಸ್ ಟು ಅಡ್ವಾನ್ಸ್. ಅವಾಗ ಬಹಳ ಬೇಸಿಕ್ ಇತ್ತು. ಓಕೆ, ನೀವ್ ಹೇಳಿದ್ರಿ ಅವ್ರ ಕಡೆ ಅಷ್ಟು ಇರಾಕಿಲ್ಲ, ಮಾಡಕ್ ಇದ್ರಾಕಿಲ್ಲ ಅಂತ ಹೇಳಿ. ಓಕೆ, ಇಲ್ಲ ಇದು ಇರ್ಬೋದು,
ಅದ್ರ ಹಿಂದ ಯಾರಾದ್ರೂ ಇದ್ರುನು ಅವ್ರು ಕೊಟ್ಟಿರ್ಬೋದಲ್ಲ ದುಡ್ಡು. ನಾ ಅವ್ರ ಅದಾರ ಅಂತ ಹೇಳುದಿಲ್ಲ ಯಾರಿಗೂ, ಯಾಕಂದ್ರೆ ತಪ್ಪದ ಅನ್ನೋದು ನಾವು ಕೋರ್ಟ್ ಡಿಸೈಡ್ ಮಾಡ್ಬೇಕು ಅದನ್ನ. ಬೇರೆದವ್ರು ಇರ್ತಾರು, ಓಕೆ ನಾ ಮಾಡಿದ್ದು ನಿನ್ ಮೇಲೆ ಹಾಕೊಂಡವ್ರು ಇರ್ತಾರು, ನಾ ತುಕೊಂಬರ್ತೇನೆ ನೀನ್ ಹೊರಗ ಅಂತ ಹೇಳಿ ಎಲ್ಲ ನೋಡಿರ್ತಾರೆ ನೀವು ಮೂವೀಸ್ ಒಳಗದು ಎಲ್ಲ ಏನ್ ಅಂತರ ಬಾಳ ಮಂದಿ ಇರ್ತಾರು. ಆಗಿರ್ಬಹುದು ಯಾವ್ದು ನೋಡ್ರಿ ಕನ್ಕ್ಲೂಸಿವ್ ಆಗಿ ನಾವ್ ಹೇಳಕ್ ಬರ್ದಿಲ್ಲ ಇವ್ರ ಮಾಡ್ಯಾರ ಅಂತ. ಇದ ಕೇಸ್ ಇರ್ಲಿ ಯಾವ್ದೋ ಕೇಸ್ ಇರ್ಲಿ, ನಾನ್ ಬೈಕೊಂಡ್ರೆ ಬೈಕೋವಲ್ರಿ ಯಾರಾದ್ರು. ನನ್ ವಿಡಿಯೋ ಒಳಗ ಅದನ್ನ ಅಂದೆ ನಾನು, ಈ ಕೇಸ್ ಎಸ್ಟಾಬ್ಲಿಷ್ ಮಾಡಕ್ ನನ್ನ ಪ್ರಕಾರ ಸಾಧ್ಯ ಇಲ್ಲ ಇವ್ರ ಮಾಡ್ಯಾರು ಅಂತ ಹೇಳಿ. ಆದ್ರೆ ನೋಡ್ರಿ ಒನ್ಸ್ ಇಟ್ ಕಮ್ಸ್ ಟು ಅನಾಲಿಸಿಸ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ರಿ ಬೋನ್ ಸಿಕ್ಕಿರ್ತೈತಿ, ಬೋನ್ ಸಿಕ್ಕೈತಿ, ಕ್ಲೀನ್ ಮಾಡ ಸಿಕ್ಕೈತಿ ಅಂತ ಹೇಳಿ. ಓಕೆ ಒಂದ್ ಬೋನ್ ಸಿಕ್ಕೈತಿ ಅನ್ಕೊಡ್ರಿ, DNA ರಿಕವರಿ ಇರ್ತದೆ ಅದ್ರೊಳಗೆ. ಅದು ಸಾಧ್ಯ ಇಲ್ಲ ಆಕ್ಚುಲಿ. ಹಂಗ ಹೇಳ್ಬೇಕಂತಂದ್ರೆ 100% ಹೇಳುದಿಲ್ಲ ರಿಕವರ್ ಮಾಡ್ಬೋದು ಅಂತ. ಅದ್ರೊಳಗೆ ಒಂದು ಥಿಕ್ ಮ್ಯಾಟರ್ ಇರ್ತೈತಿ ಬೋನ್ ಒಳಗ್. ನನ್ನ ಜನರಲ್ ಆಗಿ ಹೇಳ್ತಾನೆ, ನೀವ್ ಯಾಕಂದ್ರೆ ನಿಮ್ ಪಾಡ್ಕಾಸ್ಟ್ ಜನ ನೋಡ್ತಾರೋ, ಜನ ನೋಡಿದ ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾ ಬಹಳ ಸರಳ ಲ್ಯಾಂಗ್ವೇಜ್ ಆಗಿ ಹೇಳ್ತೇನೆ. ನಾವು ಥಿಕ್ ಮ್ಯಾಟರ್ ಅನ್ನೋದು ಇರ್ತದೆ, ಒಂದೊಂದಿಗೆ ಪೇಸ್ಟಿ ಟೈಪ್ ಸ್ಟ್ರಕ್ಚರ್ ಇರ್ತೈತಿ. ಪೇಸ್ಟಿ ಟೈಪ್ ಅದೇನಿರ್ತದೆ ಆ ಪೇಸ್ಟ್ ತಗೊಂಡು ಅವ್ರು ಅದನ್ನ ಮತ್ತೆ ಅನಾಲಿಸಿಸ್ ಮಾಡ್ತಾರೆ DNA ರಿಕವರಿ. ಅದು ಬಹಳ ಸ್ಟೆಪ್ಸ್ ಅದ, ಒಂದ್ 7-8 ಸ್ಟೆಪ್ಸ್ ಬರ್ತಾವ ಮತ್ತೆ ಅದ್ರೊಳಗೆ. ಅದ್ ರಿಕವರ್ ಮಾಡಕ್ ಅದ ಸಕ್ಸಸ್ ಆಗಬಹುದು ಇಲ್ಲೂ ಆಗ್ಬೋದು, ಯಾಕಂದ್ರೆ ಏಜ್ ಬಾಳ ಆಗ್ಬಿಟ್ಟೈತೆ ಬೋನಿಗೆ. ಒಂದೊಂದು ಬೋನ್ ಹೋಗಿ ಅಷ್ಟೇ ಸಿಗ್ತದೆ, ಆ ಬೋನ್ ಒಳಗೆ ಇಲ್ಲ ಅಂತಂದ್ರೆ ಬರೀ ಆ ಬೋನ್ ಏಜ್ ಅಂತ ಏನು ಅಂತ ಅಷ್ಟು ಗೊತ್ತಿಡಿಬಹುದು. ಅದ ಬೋನ್ಸ್ ಒಳಗೆ ಏನ್ರಿ ಮ್ಯಾಟರ್ ಅದೇನ್ರಿ? ನಾವು ಹೂತ್ ಹಾಕಿದಂತ ಬೋನ್ಸ್ ಇಷ್ಟು ವರ್ಷಿಗೆ ಇಷ್ಟು ನಶಿಸ್ತದ ಅಥವಾ ಏನಾದ್ರ ಒಂದ್ ಅದೇನ್ರಿ? ಪ್ರತಿಯೊಂದು ಬೋನಿಗೆ ಇರುವುದಿಲ್ಲ, ಸ್ವಲ್ಪ ಬೋನಿಗೆ ಇರುತ್ತೆ ನೋಡ್ರಿ. ಆಕ್ಚುಲಿ ನಾವು ಹಂಗ್ ಮಾಡ್ಬೇಕಂತಂದ್ರೆ DNA ರಿಕವರ್ ಮಾಡ್ಬೇಕಂದ್ರೆ ಬೆಸ್ಟ್ ಬೋನ್ ಯಾವ್ದು ಅಂತಾರು, ದಿಸ್ ಜಾ ಬೋನ್. ಇದೇನಿದೆ ಜಾ ಬೋನ್, ಅದ್ ಸಿಕ್ತು ಅಂತಂದ್ರೆ ಅದಕ್ಕೆ ಸಲೈವ ಅಲ್ಲಿಂದಾನೆ ಸೆಕ್ರೆಟ್ ಆಗಿರ್ತದೆ. ಅದ್ರೊಳಗೆ ಬಹಳ ರಿಚ್ ಬೋನ್ ಇರ್ತೈತಿ, ಸಾರಿ ರಿಚ್ DNA ಇರ್ತೈತಿ. ಸೊ ಆ DNA ನ ಈಸಿಲಿ ರಿಟ್ರೀವ್ ಮಾಡ್ಕೋಬಹುದು. ಇದು ಸಿಕ್ತು ಅಂತಂದ್ರೆ ನಮ್ಗೆ ಈ ಪಾರ್ಟ್ ಸ್ಕಲ್ ಪಾರ್ಟ್ ಸಿಕ್ತು ಅಂತಂದ್ರೆ, ಸ್ಕಲ್ ಪಾರ್ಟ್ ಸಿಗ್ಲಿ ಅಂದ್ರೆ ಬೇರೆ ಬೋನ್ಸ್ ಆಗಿ ಹೆಂಗಿರ್ತದೆ ಸ್ವಲ್ಪ ಬೋನ್ಸ್ ಹೆಂಗಿರ್ತಾವ ಅದ್ರಾಗ ಸ್ವಲ್ಪ ರಿಚ್ ಒಂದ್ ಮ್ಯಾಟರ್ ಇರ್ತೈತಿ ಇಷ್ಟಿಗೆ. ಅದ್ ಸಿಕ್ತು ಅಂತಂದ್ರೆ ನಾವು DNA ಎಕ್ಸ್ಟ್ರಾಕ್ಟ್ ಮಾಡಬಹುದು, ಮಾಡಬಹುದು ಅಂತ ಮಾಡತ್ತೇವೆ ಅಂತ ಅನ್ನೋದಿಲ್ಲ ನಾವು, ಮಾಡಬಹುದು. ಎಲ್ಲದಕ್ಕೂ ಹೆಂಗಂತಂದ್ರೆ ಸಡನ್ ಟೈಮ್ ಇರ್ತೈತಿ, ಪೀರಿಯಡ್ ಇರ್ತೈತಿ, ಅವಾಗ ಹಂಗಾಕತಿ. ಬೇರೆ ಯಾವ್ದ್ರ ಬೋನ್ ಸಿಕ್ತಂದ್ರೆ ಕಷ್ಟ ಐತ್ರಿ. ಎಲ್ಲಾರು ಅಂತಾರೋ ಹಿಂಗ್ ಮಾಡಬೇಕಾಗಿತ್ತು, ನೀವು ಟಿವಿ ನೋಡ್ತಾರೋ, CID ನೋಡ್ತಾರೋ, ಯಾವ್ದೋ ಒಂದ್ ಮೂವಿ ನೋಡ್ತಾರೋ ಬಂದ್ ಮಾತಾಡ್ತಾರ. ಬಟ್ ಬಹಳ ಡಿಫಿಕಲ್ಟ್ ಇರ್ತೈತಿ. ಒಂದ್ ಫೊರೆನ್ಸಿಕ್ ಸೈಂಟಿಸ್ಟ್ ಅಲ್ಲಿ ಕೆಲಸ ಮಾಡದ ಅವ್ನ ಮೇಲೆ ಪ್ರೆಷರ್ ಹೆಂಗಿರ್ತೈತಿ ಅಂತಂದ್ರೆ, ಅಯ್ಯೋ ನಾ ಇದ್ ರಿಟ್ರೀವ್ ಮಾಡಬೇಕಾ ಅನ್ಕೋತಾನು. ಈಗ ನನಗ ಒಂದ್ ಬೋನ್ ಕೊಟ್ರಿ ಅಂತಂದ್ರೆ ನೀವು, ಅಯ್ಯೋ ನಾ ಇದರಿಂದ DNA ತೆಗಿಯಬೇಕಂತೇನ, ಅದ್ ಆಕತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗ ಅದ್ ಮೇನ್ ಅವ್ ಬೇಕು, ನಮಗ ಅದ್ರೊಳಗೆ ಏನೇನ್ ಮೇಲೆ ನಮಗ್ ಬೇಕಾಗಿದೆ ಅದ್ ಸಿಕ್ತು ಅಂತ ಅಷ್ಟ ಮಾಡಕ್ ಆಗೈತಿ. ಆಗ್ಲಿಲ್ಲ ಅಂತಂದ್ರೆ ಪಾಪ ಅವ್ನ ರಿಪೋರ್ಟ್ ಅದ ಕೊಡ್ತಾನ, ಈಗ ನನಗ್ ಮಾಡಕ್ ಆಗ್ಲಿಲ್ಲ ಇದ್ರಿಂದ ಅಂತ ಹೇಳಿ. ಆದ್ರೆ ಸಿಕ್ಕತಿ ಒಂದ್ ಸುಳ್ಳು ರಿಪೋರ್ಟ್ ಕೊಡುದು ಸಾಧ್ಯನೇ ಇಲ್ಲ. ಸದ್ಯರಿ ಈಗ ಆಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸಮೀರ್ MD ಅವರ ಒಂದು ವಿಡಿಯೋ ಮಾಡ್ಯಾರ, ಅದನ್ನು ನೀವು ನೋಡಿದಿರಿ. ಬಟ್ ಅದನ್ನ ಅವ್ರು ಮಾಡ್ಬೋದಿತ್ತ ಮಾಡಬಾರ್ದಿತ್ತ ಆ ಟೈಪ್? ಸಪೋಸ್ ಈ ಪೇನರ್ನ ನಮ್ ಮೀಡಿಯಾ ಮುಖಾಂತರ ಅವ್ರು ಹೇಳ್ತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಆಸ್ ಅ ಪರ್ಸನ್ ಅವರು ಅವ್ರ ಅನಿಸಿಕೆ ಇಟ್ಟಾರು ಅಂತಂದ್ರೆ ನೋಡ್ರಿ, ಅವ್ರ ಅನಿಸಿಕೆನ ಹಿಂಗ ಆಗಿರ್ಬಹುದು ಅಂದಿದ್ರೆ ಓಕೆ, ಆಗೇತಿ ಅಂದಿದ್ ತಪ್ಪು. ಬಿಕಾಸ್ ಹಿ ಇಸ್ ನಾಟ್ ಅ ಪ್ರೊಫೆಷನಲ್ ಪರ್ಸನ್. ಓಕೆ, ಹಿ ಇಸ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ಹಿ ಇಸ್ ನಾಟ್ ಅ ಜಡ್ಜ್. ಓಕೆ, ಒಂದ್ ಮನುಷ್ಯ ಆಗಿ ಹೆಂಗಂದ್ರೆ ನಾರ್ಮಲ್ ಸಿಟಿಸನ್ ಆಗಿ ಆಸ್ ಅ ನಾರ್ಮಲ್ ಪರ್ಸನ್ ನೀವು ಹೋಗಿ ಹಿಂಗ ಆಗಿರ್ಬೋದು ಸರ್ ಪ್ಲೀಸ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ರಿ ಅನ್ನೋದ್ರ ತಪ್ಪಿಲ್ಲ. ಏನು ಅವ್ರ ವಿಡಿಯೋ ಮಾಡಿ ಹಿಂಗ ಆಗೇತಿ ಅಂತ ತೋರ್ಸಿದ್ರು, ಅವ್ರು ಏನ್ ಅಲಿಗೇಷನ್ ಮಾಡಿ ತೋರ್ಸಿದ್ರು. ಒಬ್ರು ಇವ್ರು ಬಂದ್ ಹೇಳ್ಯಾರ ನನಗ ಹಿಂಗ ಆಗೇತಿ ಅಂತ ಹೇಳಿ. ಸೋರ್ಸಸ್ ಎಲ್ಲಿ ಸಿಕ್ಕಿಲ್ಲ ನನಗೆ. ಅವ್ರ ಸೋರ್ಸ್ ಎಲ್ಲಿ ಸಿಕ್ಕತಿ ಅಲಿಗೇಟ್ ಮಾಡಿ ಇದ್ ಇನ್ ಕೇಸ್ ಆಗೇತಿ ಅನ್ನಕ್ ಸೋರ್ಸ್ ನಾನು ಬಹಳ ಟ್ರೈ ಮಾಡಿದೆ. ಆ ಮನುಷ್ಯನಿಗೆ ನಾನು ಕಾಂಟ್ಯಾಕ್ಟ್ ಮಾಡಕ್ಕೂ ಟ್ರೈ ಮಾಡೇನ್. ಮತ್ ನನಗೆ ಹೇಳಿ ಇಮೇಲ್ ಮಾಡು ಪ್ರೊಫೆಷನಲ್ ಆಗು ಅಂತಂದ್ರೆ ಮತ್ ನಾ ಬೇರೆ ರೀತಿ ಮಾತಾಡಂದ್ರೆ ಏನ ಹಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮೆಸೇಜಸ್ ನೋಡ್ಬೇಕ. ಒಂದ್ ನಾ ನೋಡಿದೆ ಅವ್ನ ಇಂಟರ್ವ್ಯೂದಾಗ ಏನ್ ಒಬ್ಬ ಖ್ಯಾತಿ ಜರ್ನಲಿಸ್ಟ್ ಮಾತಾಡಕತ್ತಾನ. ಅವ್ರ ಎಕ್ಸ್ಪೀರಿಯನ್ಸ್ ಆಗಿದಷ್ಟು ಅವ್ನ ವಯಸ್ಸಿಲ್ಲ, ಕರೆ ಹೇಳ್ಬೇಕಂದ್ರೆ ಮಾತಾಡ್ಬೇಕಂದ್ರು ಏನ್ ಒಂದ್ ಹುದ್ದೆಗೆ ಮರ್ಯಾದೆ ಕೊಡ್ಬೇಕು ಯಾವಾಗಾದ್ರೂ ಹೇಳ್ತೇನೆ. ಆ ಟೈಮ್ದಾಗ್ರಿ ಅವ್ ಮಾತಾಡಿದ್ದಕ್ಕೂ ಅವ್ನ್ ಕಟ್ಟಿದ್ ಸೋರ್ಸಕ್ಕೂ ಅವ್ ಏನಾದ್ರು ಲಿಂಕ್ ಕೊಟ್ಟಿದ್ದ ಅಂತಂದ್ರ ಇವಾಗಿನ ಮಟ್ಟ ಅವ್ನ್ ಹೀರೋ ಅನ್ಕೋಬೇಕಾಗಿತ್ತು. ಅವ್ನ್ ಸೋರ್ಸ್ ಇಲ್ಲ. ಈಗ ಸೋರ್ಸ್ ಮೊನ್ನೆ ನಮ್ಗ್ ಗೊತ್ತಾಯ್ತು ಸುಳ್ಳು ಐತಿ ಅಂತ ಹೇಳಿ, ಏನ್ರಿ ನಾ ಆದ್ರೂ ನಂಬುದಿಲ್ಲ ಹೇಳ್ತೇನೆ. ನಾ ನೆಮ್ಬೇಕಂತ ನೋಡಿ ಒಂದ್ 50-50 ಸೈಡ್ ಇರ್ತಾನೆ, ಯಾವಾಗ ನ್ಯೂಟ್ರಲ್ ಇರ್ತೇನೆ, ನಾ ಏನ್ ನಂಬುದಿಲ್ಲ. ಬಟ್ ಅವ್ನ್ ಬಂದ್ ಹೇಳಕತ್ತಾನ ನನಗೆ ಇಷ್ಟೆಲ್ಲ ಕೊಟ್ಟಿತ್ತು ಅಂತ ಅವ್ನ್ ಸೋರ್ಸು ಕೊಟ್ಬಿಟ್ಟ. ಯಾವ ಭೀಮಾ ಅಂತ ಅವ್ ಏನ್ ಹೇಳಿದ್ದಲ್ಲ ಮನುಷ್ಯನ್ಗೆ, ಅವ್ ಬಂದ್ ಸೋರ್ಸ್ ಕೊಡತಾನ. ನನ್ಗೆ ಇವ್ರ ರೊಕ್ಕ ಕೊಟ್ಟಿದ್ರು, ಇವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿ. ಓಕೆ, ಅನನ್ಯ ಭಟ್ ಅಂತಂದ್ರು. ಅನನ್ಯ ಭಟ್ ಅವ್ರ ಅಮ್ಮ ಅಂತಂದ್ರು, ಒಬ್ರು ಯಾರು ಬಂದ್ರು. ಏನ್ ನನ್ ಮಗಳು ಅಂತ ಪಾಸ್ಪೋರ್ಟ್ ಸೈಜ್ ಫೋಟೋ ತೋರ್ಸಿದ್ಲ ಅಮ್ಮ, ಸುಜಾತಾ ಭಟ್. ಏನ್ ತೋರ್ಸ್ ಆಕಿ ಕಡೆ ಬೇರೆ ಫೋಟೋಸು ಇಲ್ಲ. ನಿಮ್ ಮಗು ಫೋಟೋ ಇರಕ್ಕಾಗುದಿಲ್ಲ ರೀ. ನಾರ್ಮಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಯೋಚನೆ ಮಾಡುದಿಲ್ಲ. ನಿಮ್ ಮಗು ಫೋಟೋ ಇರೋದಿಲ್ಲ ನಿಮ್ ಹುಟ್ಟಿದಾಗಿಂದ. ನಾವಲ್ರಿ, ನಾವ್ ಯಾವಾಗ ಹುಟ್ಟಿದವ್ರು, ನಾವ್ ಒಂದ್ ನೋಡ್ರಿ 30 ವರ್ಷ ಆಗಕ್ ಬಂತ ನಮ್ಗೆ ಇನ್ನೂ ಮಟ್ಟ ಹುಟ್ಟಿದಾಗ ಇವಾಗಿನ ಮಟ್ಟ ಫೋಟೋಸ್ ಒಂದರ ಸಿಗ್ತೈತಿ. ಓಕೆ, ಅವ್ರು ಬಂದ್ ಇವಾಗ ಮತ್ತೆ ಅವ್ರದ್ದು ಗೊತ್ತಾಯ್ತು ಅವ್ರ ಮಗಳ ಅಲ್ಲ ಅಂತ ಹೇಳಿ.
ಅವ್ರಿಗೆ ಬಾ ಪ್ರೆಷರ್ ಹಾಕ್ಯಾರ ಅಂತ ಗೊತ್ತಾಯ್ತು. ಈಗ ಯಾರು ಅಂತಾರೆ ಹೇಳ್ರಿ ನೀವು ಇದ್ರೊಳಗೆ? ಇದನ್ನೆಲ್ಲ ನೋಡಕತ್ರ ಒಟ್ಟಾರೆಯಾಗಿ ಏನ್ ಅನ್ಸ್ತದ ನಿಮ್ಗೆ? ಒಟ್ಟಾರೆ ದಿಸ್ ಇಸ್ ಅ ಪ್ಲಾನ್ಡ್ ಅಂಡ್ ಪ್ಲಾಟೆಡ್. ಬರೀ ಇಮೇಜ್ ಹಾಳು ಮಾಡಕ್ ಟ್ರೈ ಮಾಡಿದ್ ಕೇಸು ಏನು ಪ್ಲಾನ್ ಮಾಡಿ ಪ್ಲಾಟ್ ಮಾಡಿ ಒಂದೇನೋ ಪರ್ಸನಲ್ ಗ್ರಜ್ ಇಟ್ಕೊಂಡು ಈ ಕೇಸ್ ಇದ್ ಮಾಡ್ಯಾರು. ನಿಮ್ಗೆ ಹಿಂಗ ಅನ್ಸಂಗಿಲ್ರಿ? ಅದನ್ನ ಒಂಥರ ರಿಟಿಕಲ್ ಆಗಿ ಅನಲೈಸಿಸ್ ಮಾಡಿ ನೋಡಿದ್ರ ಇಲ್ಲ 100% ಅಲ್ಲಿ ಏನೋ ನಡೆದದ, ಬಟ್ ಇವರು ಸ್ವಲ್ಪ ಅದನ್ನ ಹೇಳಕ್ ಹೋಗಿ ಆತುರದಾಗ ಏನೋ ಗುಡ್ ಕ್ವಶನ್ ನಿಮ್ದಿದೆ. ಇದು ಹಾಗಿದ್ ಆಕ್ಚುಲಿ ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್. ಆಗ್ಯಾವಲ್ ಮಿಸ್ಸಿಂಗ್ ರಿಪೋರ್ಟ್ಸ್ ಅದಾವಲ್.